ವಂದೇ ಶಂಭುಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕವನ್ಹಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ ಭವಾನಿ ಶಂಕರೌ ವಂದೇ ಶ್ರದ್ಧಾ ವಿಶ್ವಾಸರೂಪಿಣೌ ಯಾಭ್ಯಾಂ ವಿನಾ ನ ಪಶ್ಯಂತಿ ಸಿದ್ಧಾ ಸ್ವಾಂತಸ್ಥಮೀಶ್ವರಂ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಮನಸ್ಸನ್ನುವ ಪಕ್ಷಿಗೆ ಪರಮಾತ್ಮ ಎನ್ನುವ ಒಂದು ಗೂಡನ್ನ ಸೇರ್ಕೊಪ್ಪ. ಬೇರೆ ಬೇರೆ ಯಾವ್ಯಾವುದನ್ನೋ ಆಶ್ರಯಿಸಿ ತಿರುಗಾಡಿ ಅಲೆದಾಡಿ ಇನ್ನೂ ಯಾಕೆ ಶ್ರಮ ವಹಿಸ್ತೀಯೇ, ಇನ್ನೂ ತಿರುಗಾಡಿದ್ದು ಸಾಕು ಅಂತ ಹೇಳ್ತಾ ಮನಸ್ಸನ್ನುವ ಪಕ್ಷಿಗೆ ಪರಮಾತ್ಮನ ಪಾದ ಎನ್ನುವ ಗೂಡನ್ನ ಆಶ್ರಯಿಸೋದಕ್ಕೆ ಹೇಳಿದಂತ 45ನೆಯ ಶ್ಲೋಕನ ನಾವು ನೆನಪು ಮಾಡಿಕೊಂಡು, ಯಾರಿಗೆ ಯಾವಾಗ್ಲೂ ಕೂಡ ನಮಗೆ ಸುಖ ಬೇಕು. ಎಂಥ ಸುಖ ಬೇಕು? ಅಳಿಸಿ ಹೋಗದ ಸುಖ ಬೇಕು, ಶಾಶ್ವತವಾದ ಸುಖ ಬೇಕು. ಪ್ರಾಪಂಚಿಕವಾದ ನೆಲೆಯಲ್ಲಿ ಎಷ್ಟೇ ಸುಖ ಸಿಕ್ಕದ್ರು ಆ ಸುಖದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಸಣ್ಣ ಕೂದಲೆ ಎಳೆಯಷ್ಟಾದ್ರೂ ದುಃಖ ಅನ್ನೋದು ಬಂದು ಬಿಡುತ್ತೆ. ಹಾಗಾಗಿ ಸ್ಥಿರವಾದ ಶಾಶ್ವತವಾದ ಒಂದು ದುಃಖದ ಛಾಯೆ ಇಲ್ಲದ ಸುಖ ಸಿಕ್ಕಬೇಕು ಅಂದ್ರೆ ಅದು ಪರಮಾತ್ಮನಿಂದ ಮಾತ್ರ ಸಾಧ್ಯ, ಪರಮಾತ್ಮನ ಸ್ಮರಣೆಯಿಂದ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಅದಕ್ಕೋಸ್ಕರನೇ ಎಲ್ಲಿ ಪರಮಾತ್ಮ ಅಥವಾ ಶಿವ ಅಂತ ಇಲ್ಲೇನೆ ಹೇಳ್ತಾ ಇದ್ದೇವೆ, ಅದು ಯಾವುದು ಅಂದ್ರೆ ಪ್ರಪಂಚ ಕೊನೆಗೊಂಡಾಗ ದೊರಕುವಂಥದ್ದು. ಪ್ರಪಂಚ ಕೊನೆಗೊಂಡಾಗ ಅಂದ್ರೆ ಪ್ರಪಂಚೋಪಶಮಂ ಶಾಂತಂ. ಪ್ರಪಂಚ ಅಂದಾಗೇನು? ಬೇಕು ಬೇಕು ಬೇಕುಗಳು, ಮತ್ತೆ ಲೋಭಗಳು, ಮೋಹಗಳು ಇತ್ಯಾದಿ ಎಲ್ಲ, ನಾನು ನನ್ನದು, ಈ ಎಲ್ಲ ಸೇರಿದ್ದು ಪ್ರಪಂಚ. ಆ ಪ್ರಪಂಚ ಎಲ್ಲ ಕೊನೆಗೊಳ್ಳುತ್ತೆ. ಅದಕ್ಕೆ ನಿದರ್ಶನವಾಗಿ ನಾವು ಸವಿದಂತ ಸವಿನಿದ್ದೆ, ಅಲ್ಲಿ ಎಷ್ಟು ಆನಂದ. ಯಾಕೆ ಅಂದ್ರೆ ಅಲ್ಲಿ ನಮಗೆ ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಅಂದ್ರೆ ಅವು ಚಟುವಟಿಕೆಯಲ್ಲಿ ತೊಡಕೊಂಡಿಲ್ಲ, ಎಲ್ಲ ವಿಶ್ರಮಿಸಿ ಬಿಟ್ಟಿವೆ. ಅಂಥ ಒಂದು ಸಣ್ಣ ಧಾಮನೇ ಅಂಥ ಆನಂದವನ್ನ ಕೊಡುತ್ತೆ ಅನ್ನೋದಾದ್ರೆ, ಭಗವಂತನ ಪಾದಾರವಿಂದಗಳು ಅನ್ನುವಂಥ ಧಾಮವನ್ನ ನೀನು 2 ರೆಕ್ಕೆಗಳನ್ನ ಹೊಂದಿದವನಾಗಿ, ಜ್ಞಾನ ಮತ್ತು ಕರ್ಮ, ಜ್ಞಾನ ಮತ್ತು ವೈರಾಗ್ಯ, ಯಾವುದಾದ್ರೂ ಸರಿ, ಜ್ಞಾನ ಮತ್ತು ಭಕ್ತಿ, ಇವುಗಳನ್ನ ನೀನು ಆಶ್ರಯಿಸಿಕೊಂಡು ಇನ್ನು ಪ್ರಪಂಚದಲ್ಲಿ ಅಲೆದು 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 ಅಲ್ಲಿದೆ ಸುಖ, ಇಲ್ಲಿದೆ ಸುಖ, ಅವರನ್ನ ಆಶ್ರಯಿಸ್ತೀನಿ, ಇವರನ್ನ ಆಶ್ರಯಿಸ್ತೀನಿ, ಅವರನ್ನ ಬೇಡ್ತೀನಿ ಅಂತ ಇನ್ನು ತಿರುಗಿದ್ದು ಸಾಕು. ಪರಮಾತ್ಮನನ್ನ ಆಶ್ರಯಿಸು, ಅಲ್ಲಿ ನಿನಗೆ ಪರಮ ಒಂದು ಶಾಂತಿ ಇದೆ, ಪರಮ ಒಂದು ಸುಖ ಇದೆ. ಆದ್ರಿಂದಲೇ ಅಲ್ಲಿ ಹೇಳುವಾಗ ಸೌಖ್ಯವನ್ನ ತಂದು ಕೊಡುವಂಥದ್ದು ಪರಮಾತ್ಮನ ಪಾದ ಅಂತ ಹೇಳ್ತಾ, ಗೂಡು ಸೌಖ್ಯಾಪಾದಿನಿ ಮತ್ತೆ ಖೇದ ಭೇದಿನಿ, ದುಃಖಗಳನ್ನೆಲ್ಲ ಕತ್ತರಿಸಿ ಹಾಕಿ ಬರೀ ಸುಖವನ್ನ ಕೊಡುವಂಥದ್ದು. ಮತ್ತೆ ಸುಧಾಸಾರೈಹಿ, ಅಮೃತದ ಸಾರ ಹಿಂಡಿ ಇರುವಂಥದ್ದು. ಅಂಥ ಫಲದಿಂದ ಕೂಡಿರುವಂಥದ್ದಪ್ಪ ಆ ಗೂಡು. ನೀನೇನು ಉಪವಾಸ ಇರ್ಬೇಕಾಗಿಲ್ಲ, ನಿನಗೆ ಬೇಕಾದ ಒಳ್ಳೆ ಹಣ್ಣೇ ಸಿಕ್ಕತ್ತೆ. ಮತ್ತೆ ನಿನಗೆ ಜೊತೆಯವರು ಯಾರು ಇಲ್ಲ, ನಾನು ಏಕಾಕಿ ಇಲ್ಲ, ನಿನಗಿಂತ ಮೊದಲೇ ಸಾಧನೆ ಮಾಡಿ ಆ ಫಲವನ್ನು ಹೊಂದಿದಂಥ ಅನೇಕ ಸಾಲೋಕ್ಯ ಸಾರೂಪ್ಯಾದಿ ಮುಕ್ತಿಯನ್ನ ಪಡೆದು ವಿಹರಿಸ್ತಾ ಇರುವಂತ ಇನ್ನೂ ಅನೇಕ ಹಕ್ಕಿಗಳು ಅಂದಾಗ ಯಾರು ಜ್ಞಾನ ಭಕ್ತಿಗಳಿಂದ ಈ ಒಂದು ಮಾರ್ಗವನ್ನು ಸಾಧಿಸಿ ಮೇಲೆ ಬಂದಿದ್ದಾರೋ ಅಂಥವರು, ಅಂದ್ರೆ ಈ ಲೌಕಿಕವನ್ನ ದಾಟಿ 2 ರೆಕ್ಕೆಗಳಿಂದ ಕೂಡಿದಂಥವರು, ಹಾಗಿರುವಂತ ಅವರು ಕೂಡ ಇದ್ದಾರೆ. ಆದ್ದರಿಂದ ಆ
ಪರಮಾತ್ಮನ ಪಾದಯುಗಳ ಎನ್ನುವ ಜೋಡಿಯನ್ನ ಆಶ್ರಯಿಸಪ್ಪ, ಗೂಡನ್ನ ಆಶ್ರಯಿಸು. ಅಲ್ಲಿ ನೀನು ಗೂಡು ಅಂದ್ರೆ ಪುಟಾಣಿ ಜಾಗ ಏನಿಲ್ಲ, ವಿಹಾರಂ ಕುರು ಅಂದ್ರೆ ವಿಹರಿಸೋದಕ್ಕೂ ಜಾಗ ಇದೆ, ಅಂಥ ಒಂದು ಗೂಡು. ಆದ್ರಿಂದಲೇ ಗೂಡು ಅಂದ್ರೆ ಏನು ಅನ್ನುವುದನ್ನ ವೇನ ಎಂಬ ಒಬ್ಬ ಭಕ್ತ, ವೇನ ಎಂಬ ಒಬ್ಬ ಸಾಧಕ ತಾನು ಕಂಡಿದ್ದನ್ನ ನಾವು ನೋಡಿದ್ವಿ. ವೇನಸ್ತತ್ ಪಶ್ಯನ್ ವಿಶ್ವ ಭುವನಾನಿ ವಿದ್ವಾನ್ ಯತ್ರ ವಿಶ್ವಂ, ನೋಡಿ ಅಲ್ಲಿ ಯತ್ರ ವಿಶ್ವಂ ಭವತ್ಯೇಕ ನೀಡಂ. ವಿಶ್ವ ಅಲ್ಲಿ ಒಂದು ಗೂಡು ಅಂದ್ರೆ ಇಡೀ ವಿಶ್ವ, ಅಂಥ ಒಂದು ವಿಶಾಲವಾದ ಪಾದಪ್ಪ, ಅದು ವಿಶಾಲವಾದ ಜಾಗ. ಆದ್ರಿಂದಲೇ ನಾವು ಪಾದ ಅಂದಾಗ ಅದನ್ನು ನೋಡಿದ್ವಿ, ಏನದು ಚರಣಂ ಪವಿತ್ರಂ ಹೇಳುವಾಗ ಲೋಕಸ್ಯ ದ್ವಾರ ಮರ್ಚಿಮತ್ ಪವಿತ್ರಂ, ಭಗವಂತನ ಪಾದ ಎಂಬುದು ಲೋಕದ ದ್ವಾರವಾಗಿದೆ. ಅಂಥ ಒಂದು ಪಾದಾರವಿಂದವನ್ನ ಆಶ್ರಯಿಸಿ ಆ ಗೂಡನ್ನ ನೀನು ಸೇರ್ಬಿಟ್ಮೇಲೆ ಈ ಪ್ರಪಂಚ ಎಲ್ಲ ದೂರ ತನ್ನಿಂದ ತಾನೇ ನಿಧಾನವಾಗಿ ದೂರ ಆಗ್ತಾ ಹೋಗ್ಬಿಡುತ್ತೆ. ಆದ್ರಿಂದ ನೀನು ಅಲ್ಲಿ ಸೇರ್ಕೋ ಅನ್ನುವಂಥದನ್ನ ಹೇಳಿ ಈಗ ನಾವು ಮುಂದಿನ ಪದ್ಯಕ್ಕೆ ಬರ್ತಾ ಇದ್ದೇವೆ. ಆದ್ರಿಂದಲೇ ಅಲ್ಲಿ ನಾವು ಯುಗದ ಆದಿಯಾಗಿ ಪರಮಾತ್ಮನ ಯುಗಳ ಪಾದಗಳೇನಿದೆ, ಆ ಯುಗಳ ಪಾದವನ್ನ ಆಶ್ರಯಿಸಿ ಮೂಲಕ್ಕೆ ಸಾಗಿದಾಗ ಸಿಕ್ಕುವುದು ಏಕೈಕವಾದಂಥ ಪರಾತ್ಪರವಾದಂಥ ಪರಮಾತ್ಮ ವಸ್ತು. ಅದನ್ನ ಸೇರಿ ಬಿಟ್ಟ ಮೇಲೆ ಮಾತ್ರ ಮಿಕ್ಕದ್ದು ಇನ್ನೇನು ಬೈಕೇನೆ ಉಳಿಯಲ್ಲ, ಏನು ಬೇಕು ಅನ್ನುವುದೇ ಇರೋಲ್ಲ. ಅಲ್ಲಿ ಉಪನಿಷತ್ ಹೇಳುತ್ತಲ್ಲ, ಕಸ್ಯ ಕಾಮಾಯ, ಯಾವ ಆಸೆಗೋಸ್ಕರ ಏನನ್ನ ಬಯಸ್ತಾನೆ, ಕಿಂ ಕಾಮಯತೆ, ಆ ರೀತಿಯಾದಂಥ ಒಂದು ನೆಲೆಯನ್ನ ಮುಟ್ಬಿಡ್ತಾನೆ. ಈಗ ಅದೇ ಒಂದು ಮೊದಲ ಮನಸ್ಸನ್ನ ಅಲ್ಲಿ ಹಕ್ಕಿಯಾಗಿ ಹೇಳಿ ಪರಮಾತ್ಮನ ಪಾದವನ್ನ ಗೂಡಾಗಿ ಹೇಳಿದ್ರು. ಈಗ ಇಲ್ಲಿ ಪರಮಾತ್ಮನ ಪಾದಾರವಿಂದಗಳನ್ನ ಒಂದು ಅರಮನೆಯಾಗಿ, ವಿಶ್ವ ಅಂತ ಹೇಳಿದಂತೆ ಒಂದು ಅರಮನೆಯಾಗಿ ಭಾವಿಸ್ತಾ ಹೇಳ್ತಾ ಇದ್ದಾರೆ. ಆಕೀರ್ಣೆ ನಖರಾಜಿ ಕಾಂತಿ ವಿಭವೈಃ ಉದ್ಯತ್ ಸುಧಾ ವೈಭವೈಃ ಆಧೌತೇಪಿ ಚ ಪದ್ಮರಾಗಲಲಿತೆ ಹಂಸವ್ರಜೈರಾಶ್ರಿತೆ. ಆಕೀರ್ಣೆ ನಖರಾಜಿ ಕಾಂತಿ ವಿಭವೈಃ ಉದ್ಯತ್ ಸುಧಾ ವೈಭವೈಃ ಆಧೌತೇಪಿ, ಅಲ್ಲಿ ವೈಭವೈ ಆದ್ಮೇಲೆ ರಾಧೌತೆ ಅಂತ ಇದೆಯಲ್ವಾ, ವಿಸರ್ಗನ ನಾವು ಆ ಕಡೆಗೆ ತಗೊಂಡ್ರೆ ಇಲ್ಲಿ ಆ ಮಾತ್ರ ಉಳಿಯುತ್ತೆ. ವೈಭವೈಹಿ ಆಧೌತೆ, ಆಧೌತೇಪಿ ಚ ಪದ್ಮರಾಗಲಲಿತೆ ಹಂಸವ್ರಜೈರಾಶ್ರಿತೆ. ನಿತ್ಯಂ ಭಕ್ತಿವಧೂಗಣೈಶ್ಚ ರಹಸಿ ಸ್ವೇಚ್ಛಾ ವಿಹಾರಂ ಕುರು. ನಿತ್ಯಂ ಭಕ್ತಿವಧೂಗಣೈಶ್ಚ ರಹಸಿ ಸ್ವೇಚ್ಛಾ ವಿಹಾರಂ ಕುರು. ಸ್ಥಿತ್ವಾ ಮಾನಸರಾಜಹಂಸ, ಸ್ಥಿತ್ವಾ ಮಾನಸರಾಜಹಂಸ ಗಿರಿಜಾನಾಥಾಂಘ್ರಿ ಸೌಧಾಂತರೇ. ಗಿರಿಜಾನಾಥಾಂಘ್ರಿ ಸೌಧಾಂತರೇ. ಗಿರಿಜಾನಾಥ, ಗಿರಿಜೆಗೆ ಒಡೆಯ, ಗಿರಿಜೆಗೆ ಒಡೆಯನಾದಂಥ ಪರಮೇಶನ ಅಂಘ್ರಿ ಪಾದ, ಅದು ಸೌಧ ಮನೆಯಾಗಿದೆ. ಒಂದು ಸೌಧ ಅಂದ್ರೆ ಬಿಳುಪಾದ, ಶುದ್ಧ ಬಿಳುಪಾದ ದೊಡ್ಡ ಕಟ್ಟಡ, ಅದಕ್ಕೆ ಸೌಧ ಅಂತ ಕರೀತಾರೆ. ಅನೇಕ ದೊಡ್ಡ ದೊಡ್ಡ ಇದು ಎಂತದು ಹಾಲುಗಳು ಇರುವಂತ ಕ್ವಾಡ್ರಾಂಗಲ್ ಅಂತಾರಲ್ಲ, ಆತರ ದೊಡ್ಡ ದೊಡ್ಡದಾದ ಚೌಕಾಕಾರದ ಹಾಲು ಇತ್ಯಾದಿಗಳು ಇರುವಂತ ಒಂದು ಕಟ್ಟಡ. ಆ ರೀತಿ ಇರುವಂತ ಭಗವಂತನ ಆ ಪಾದಾರವಿಂದಗಳೆಂಬ ಸೌಧ ಅಂತರೆ, ಸೌಧದ ಒಳಗೆ ನೀನೇನ್ ಮಾಡ್ಬೇಕು, ವಿಹಾರಂ ಕುರು, ವಿಹರಿಸು ಅಂತ ಮತ್ತೆ ಮನಸ್ಸಿಗೆ ಹೇಳ್ತಾ ಇದ್ದಾರೆ. ಯಾಕೆ ಭಗವಂತನನ್ನೇ ಆಶ್ರಯಿಸಬೇಕು ಅನ್ನುವುದಕ್ಕೆ ಮೊದಲು ಭಗವಂತನ ಒಂದು ಕಾರುಣ್ಯವನ್ನ, ಭಗವಂತನ ಪಾರಮ್ಯವನ್ನ, ಭಗವಂತನಿಂದ ನಮಗೆ ದೊರಕುವಂತ ಪರಮ ಫಲಗಳನ್ನ ಅದನ್ನೆಲ್ಲ ಮೊದಲು ತಿಳಿಸಿ ಹೇಳಿ. ಆದ್ರಿಂದ ನಮಗೆ ಪರಮ ಆಶ್ರಯ ಯಾವುದಪ್ಪ, ಲೌಕಿಕವಾದ ಯಾವುದೂ ಅಲ್ಲ, ಪರಮಾತ್ಮನೇ ಅನ್ನುವುದನ್ನ ಘನಗೊಳಿಸಿ, ದೃಢಗೊಳಿಸಿ
ಈಗ ಮನಸ್ಸಿಗೆ ಹಿಂದಿನ ಪದ್ಯದಲ್ಲಿ ಆ ಗೂಡನ್ನ ಆಶ್ರಯಿಸಿ ನೆಮ್ಮದಿ ತಳೆಯಪ್ಪ ಅಂತ ಹೇಳಿದಂತೆ ಆ ಮನೆಗೆ ಸೇರ್ಬಿಟ್ಟು ಎಲ್ಲಾದ್ರೂ ನಾವು ಊರು ಊರು ದೇಶ ದೇಶ ಸುತ್ತುತ್ತಾ ಇರ್ತೇವೆ, ಎಲ್ಲ ಕಡೆಯಲ್ಲಿ ಯಾತ್ರೆಗಳನ್ನ ಮಾಡ್ತಾ ಇರ್ತೇವೆ. 2 ತಿಂಗಳು 3 ತಿಂಗಳು ವಿಶ್ರಾಂತಿ, ಒಂದು ಟೂರು, ಆಮೇಲೆ ಮತ್ತೆ ಒಂದು 3 ತಿಂಗಳು 4 ತಿಂಗಳು ವಿಶ್ರಾಂತಿ, ಮತ್ತೆ ಒಂದು ಟೂರು. ಏನೇ ಯಾತ್ರೆ ಮಾಡಿದ್ರು ಟೂರುಗಳು ಮಾಡಿದ್ರು ನಮ್ ಮನೆಗ್ ಬರ್ಬೇಕು ಅನ್ನುವಂತ ಒಂದು ಭಾವ ನಮ್ಮೊಳಗೆ ಹೇಗಿರುತ್ತೆ, ಹಾಗೆ ನಮ್ಮ ನಿಜವಾದ ಮನೆಯಲ್ಲಿ ಸೇರಿದಾಗ ಇಂಥ ಹಾಯ್ ಅಪ್ಪ ಅಂತ ಕೈ ಕಾಲು ಚಲ್ಲಿ ಹಾಯಾಗಿ ವಿಶ್ರಾಂತಿ ತಗೊಳ್ತೇವಲ್ಲ, ಅಂತ ಒಂದು ನೆಲೆ ಅದು. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಆ ಸೌಧಾಂತರದಲ್ಲಿ ಯಾರಿದ್ದಾರೆ? ಹಂಸ ವ್ರಜೈಹಿ ಆಶ್ರಿತೆ, ಹಂಸಗಳ ಸಮೂಹ ಇದೆ ಆ ಮನೆ ಒಳಗೆ. ನೀನೊಬ್ನೇ ಏನಲ್ಲ, ನೀನು ಹೋದ್ರೆ ಆ ದೊಡ್ಡ ಗುಂಪಿನಲ್ಲಿ ನೀನು ಒಬ್ಬನಾಗಿ ಸೇರ್ಕೋತೀಯ ಅಷ್ಟೇ, ನಿನಗೇ ಒಂದು ವಿಶೇಷ ಅಂತ ಏನು ಅಲ್ಲ. ಆದ್ರಿಂದ ಹಂಸ ಗುಂಪು ಅಲ್ಲಿ ಇದ್ದಾರೆ, ವಾಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ ಸೌಧ ಹೇಗಿದೆ ಅಂತ ಕೇಳಿದ್ರೆ, ಅದು ನಖರಾಜಿ ಕಾಂತಿ ವಿಭವೈಹಿ ಆಕೀರ್ಣೆ, ಭಗವಂತನ ಪಾದ, ಆ ಪಾದಗಳ ಉಗುರಿನ ಕಾಂತಿ ಹರಡಿಬಿಟ್ಟಿದೆ. ಆದ್ರಿಂದಲೇ ಎಲ್ಲಾ ಕಡೆಯಲ್ಲಿ ಬಿಳುಪು, ಇದು ಉಗುರಿನಿಂದ ಹೊರಟಂತಹ ಕಿರಣಗಳು, ಬಿಳುಪಾದ ಕಿರಣಗಳು, ತಂಪಾದ ಕಿರಣಗಳು, ಅದು ಎಲ್ಲಾ ಕಡೆಗೆ ಹರಡಿದೆ. ಆದ್ರಿಂದಲೇ ಉದ್ಯತ್ ಸುಧಾ ವೈಭವೈಹಿ ಅಂತಿದ್ದಾರೆ. ಉದಯಿಸುತ್ತಾ ಇರುವ ಚಂದ್ರ ಇದ್ದಾನಲ್ಲ, ಆ ಉದಯಿಸುತ್ತಿರುವ ಚಂದ್ರನ ಕಿರಣಗಳಂತೆ ತಂಪಾಗಿದೆ. ಹಾಗೆ ಉದ್ಯತ್ ಸುಧಾ ಅಂದ್ರೆ ಅಮೃತ ಮಥನವನ್ನ ಮಾಡುವಾಗ, ಅಮೃತ ಬಂದಾಗ ಅಬ್ಬಾ, ಅದಕ್ಕೆ ಮೊದಲುವರೆಗೆ ಬಿಸಿ 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 ಕಾವು, ಶಾಖ, ವಿಷ, ಇರಕ್ಕಾಗಲ್ಲ ತಾಪ, ಅಯ್ಯೋ ಆಗೋಯ್ತು ಅನ್ನುವಂತ ಕೂಗು. ಅದೇ ಅಮೃತ ಬಂದ ತಕ್ಷಣ ಆ ಅನ್ನುವಂಥ ಒಂದು ನಿಡಿದಾದ ಉಸುರಿನ ಶಾಂತ ಭಾವ. ಆದ್ರಿಂದ ಉದ್ಯತ್ ಸುಧಾ ವೈಭವೈಹಿ. ಮತ್ತೆ ಚೆನ್ನಾಗಿ ಎಲ್ಲಾ ಕಡೆಯಲ್ಲಿ ಏನ್ ಮಾಡಿದರೆ, ಸುಧಾ ಅಂದ್ರೆ ಸುಣ್ಣ ಅಂತ ಕೂಡ ಅರ್ಥ. ಮನೆ ತುಂಬಾ ಬಿಳಿ ಸುಣ್ಣ, ಬಿಳುಪಾದ ಸುಣ್ಣವನ್ನ ಲೇಪ ಮಾಡಿದ್ದಾರೆ. ಹಾಗಾಗಿ ಮನೆಯಲ್ಲಿ ಎಲ್ಲೆಲ್ಲಿ ನೋಡಿದ್ರು ಬಿಳಿ ಬಣ್ಣ, ಫಳ 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 ಅಂತ ಇದೆ ಬಿಳಿ ಬಣ್ಣ. ಆದರೆ ಆ ಧೌತೇಪಿ, ಎಲ್ಲೆಲ್ಲಿ ನೋಡಿದ್ರು ಬಿಳುಪು 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 ಅಂತ ಇದ್ದರೂ, ಪದ್ಮರಾಗ ಲಲಿತೆ, ಕಮಲದ ಪಾದವನ್ನ ಕಮಲ ಅಂತಾರಲ್ವಾ, ಆದ್ರಿಂದ ಕಮಲದ ಒಂದು ಕೆಂಪು ಕೂಡ, ಕೆಂಪು ಹೇಗೆ ಕಾಣುತ್ತೆ, ಹೀಗೆ ಪಾದ ಊರಿದ್ರೆ ಅಡಿಯಲ್ಲಿ ಕೆಂಪಿದ್ರೆ ಆ ಸುತ್ತನ ಭಾಗ ಕೆಂಪಾಗಿ ಕಾಣುತ್ತೆ. ಹಾಗೆ ಮನೆಯೆಲ್ಲ ಬಿಳುಪಾಗಿದೆ. ಬಿಳುಪಿನಲ್ಲಿ ಸಾಮಾನ್ಯವಾಗಿ ಅಂಚು ಕಟ್ಟೋದು ಅಂತ ಮನೆಗೆ ಸುಣ್ಣ ಹಚ್ಚಿದಾಗ ಅದೊಂದು ಪದ್ಧತಿ ಇರ್ತಿತ್ತು. ಒಂದು ಕೆಂಪು ಗೆರೆಯನ್ನ ಹಾಕ್ತಾ ಇದ್ರು ಮನೆಗಳಲ್ಲಿ, ಕೆಂಪು ಇದನ್ನ. ಆ ರೀತಿ ಆ ದೊಡ್ಡದಾದ ಬಿಳುಪಾದ ಅಮೃತಮಯವಾದ ಕಿರಣಗಳಿಂದ ಕೂಡಿರುವಂತ ತಂಪಾದ ಮನೆ, ಅಲ್ಲಿ ಅಲ್ಲಲ್ಲಿ ಕೆಂಪು ಒಂದು ಗೆರೆಗಳು, ಅದ್ಯಾವುದು ಈ ಪಾದದ ಇದರಿಂದ ಹೊರಟಂತ ಕೆಂಪು ಇದೆ. ಹಾಗೆ ಇರುವಂತ ಮನೆಯಲ್ಲಿ ನೀನು ಸ್ಥಿತ್ವ ಇರ್ಬೇಕು. ಇದ್ದು ಮಾನಸ ರಾಜಹಂಸ, ಮನಸ್ಸೆಂಬ ರಾಜಹಂಸವೇ ಅಲ್ಲಿದ್ದು ಏನ್ ಮಾಡ್ಬೇಕು, ನಿತ್ಯಂ, ನಿನಗೇನಲ್ಲಿ ಬೇಜಾರಾಗಲ್ಲ, ಬೋರ್ ಆಗಲ್ಲ, ನಿನ್ ಜೊತೆಯವರಿದ್ದಾರೆ ಎಲ್ಲ ಸರಿ, ಆದ್ರೆ ನಿನಗ್ ಬೇಕಾದ ಭೋಗ ಅಲ್ಲಿದೆ. ನಿನಗ್ ಬೇಕಾದ ಏನು ಭೋಗ ಬೇಕೋ, ಯಾಕೆಂದ್ರೆ ಅಲ್ಲಿ ವಧುಗಳಿದ್ದಾರೆ. ವಧುಗಳು ಅಂದ್ರೆ ಸಾಲಂಕೃತರಾದಂತ ಸುಂದರ ಸ್ತ್ರೀಯರು, ಅವರೆಲ್ಲರೂ ಇದ್ದಾರೆ. ಸೌಧ ಅಂದ್ರೆ ಆ ಅರ್ಥನೂ ಇದೆ, ಅದನ್ನ ಹೇಳ್ತೀನಿ ಮುಂದೆ. ಹಾಗಿರುವಂತ ಜಾಗದಲ್ಲಿ ಮತ್ತೆ ನೀನೇನು ರಹಸ್ಯವಾಗಿ ನಿಂಗೆ ಹೇಗ್ ಬೇಕೋ ಹಾಗೆ ಮಜಾ ಮಾಡ್ಬೋದು. ರಹಸಿ ಸ್ವೇಚ್ಛಾ ವಿಹಾರನ್ ಕುರು, ನಿನಗಿಷ್ಟ ಬಂದಂತ ಆನಂದವನ್ನ ನೀನು ಪಡಬಹುದು ಅನ್ನುವುದಾಗಿ ಮುಖ್ಯ ಅರ್ಥ. ಅಂದ್ರೆ ಇದನ್ನ ತಗೊಂಡಾಗ ಶ್ಲೋಕದಲ್ಲಿ ಕಾಣುವ ವಾಚ್ಯಾರ್ಥ, ಮುಖ್ಯ ಅರ್ಥ ಅದು. ಅಂದ್ರೆ ಮನೆ ಇದೆ, ಮನೆಯಲ್ಲಿ ಎಲ್ಲೆಲ್ಲಿ ನೋಡಿದರೂ ಉಗುರುಗಳ ಕಾಂತಿ, ಅದು ಉದಯಿಸುತ್ತಿರುವ ಚಂದ್ರನಂತೆ, ಹಾಗೆ ಉದಯಿಸಿ ಬಂದಂತ ಅಮೃತದ ಕಿರಣಗಳಂತೆ, ಅಮೃತದಂತೆ ತಂಪಾಗಿದೆ, ಬಿಳುಪಾಗಿದೆ, ಎಲ್ಲೆಲ್ಲೂ ವೈಭವೋಪೇತವಾಗಿದೆ. ಜೊತೆಯಲ್ಲಿ ಅಲ್ಲಲ್ಲಿ ಪದ್ಮರಾಗ
ಕಮಲದ ಕೆಂಪು ಬಣ್ಣದ ಒಂದು ಗೆರೆಗಳು ಅಥವಾ ಒಂದು ಬಣ್ಣಗಳು ಅಲ್ಲಲ್ಲಿ ಕಾಣ್ತಾ ಇದೆ. ಹಾಗಿರುವಂತ ಮತ್ತೆ ಹಂಸಗಳ ಸಮೂಹವು ಆಶ್ರಯಿಸಿಕೊಂಡಿರುವಂತ ಅಲ್ಲಿ ನೀನು ಇದ್ದುಕೊಂಡು ಆ ಜಾಗದಲ್ಲಿ ಇದ್ದುಕೊಂಡು ನಿತ್ಯಂ ಪ್ರತಿದಿನವೂ ಕೂಡ ಭಕ್ತಿ ವಧೂಗಣೈಹಿ ಭಕ್ತಿ ಎಂಬ ವಧೂಗಳ ಸಮೂಹ ಇದೆ ಅಲ್ಲಿ, ಅವರಿಂದ ಅವರೊಡನೆ ರಹಸಿ ಸ್ವೇಚ್ಛಾ ವಿಹಾರಂ ಕುರು, ರಹಸ್ಯವಾಗಿ ಇಷ್ಟ ಬಂದಂತೆ ಆನಂದದ ವಿಹಾರವನ್ನ ನೀನು ಮಾಡಬಹುದು. ಇಲ್ಲಿ ಅರಮನೆ ಅಂದಾಗ ಅರಮನೆಯಲ್ಲಿ ನಾವು ನೋಡಿರ್ತೇವೆ ನಿತ್ಯ ಸುಮಂಗಲಿಯರಾದಂಥವರು ಅಲಂಕಾರ ಮಾಡಿಕೊಂಡು ರಾಜನಿಗೆ ರಾಣಿಗೆ ನಿತ್ಯವೂ ಕೂಡ ಶುಭವನ್ನ ಹಾರೈಸೋದಕ್ಕೆ ಇರ್ತಾರೆ ಅರಮನೆಯಲ್ಲಿ. ಅವರುಗಳ ದರ್ಶನವನ್ನ ರಾಜರಾಣಿಯರು ಪ್ರತಿದಿನವೂ ಕೂಡ ಮಾಡ್ಕೊಳ್ಳೋದು ಇದು ಪದ್ಧತಿ. ಹಾಗೆ ಇಲ್ಲಿ ಸಾಲಂಕೃತರಾದ ವಧೂಗಳ ಸಮೂಹ ಇದೆ. ಆದ್ರೆ ಅವ್ರು ಯಾರು? ಭಕ್ತಿ ವಧು ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಒಳ ಅರ್ಥಕ್ಕೆ ಬರೋದಾದ್ರೆ ಭಗವಂತನ ಪಾದಾರವಿಂದಗಳೇ ಪರಮ ಆಶ್ರಯ. ಇದನ್ನ ಭಾಗವತದಲ್ಲಿ ಕಪಿಲನು ದೇವಹೂತಿಗೆ ಹೇಳುವಾಗ ಪರಮಾತ್ಮನನ್ನ ಯಾವ ರೀತಿಯಲ್ಲಿ ಆಶ್ರಯಿಸಬೇಕು ಆ ಭಕ್ತಿ ತತ್ವ ಬಂದಾಗ ಮೊದಲಿಗೆ ಎಲ್ಲ ಯೋಗಗಳನ್ನ ಹೇಳ್ತಾನೆ. ಆ ನಂತರ ಭಕ್ತಿ ತತ್ವ ಬಂದಾಗ ಭಗವಂತನ ಪಾದದ ಉಗುರಿನ ತುದಿಯನ್ನ ಆಶ್ರಯಿಸಿದ್ರು ಸಾಕಮ್ಮ, ಅದು ಮೆಲ್ಲನೆ ಪರಮಾತ್ಮನನ್ನೇ ಸೇರಿಸುವಂತೆ ಮಾಡುತ್ತೆ ಹಾಗೆಲ್ಲ ಹೇಳ್ತಾನೆ. ಹಾಗೆ ಇರುವಂತ ಅಲ್ಲಿ ಆ ನಖರಾಜಿ, ನಖ ಉಗುರಿನ ಕಾಂತಿ, ರಾಜಿ ಅಂದ್ರೆ ಕಾಂತಿ, ರಾಜಿ ಕಾಂತಿ ಎರಡು ಇದೆ. ಉಗುರಿನ ಹೊಳಪು ಅಂತ ರಾರಾಜಿಸುವುದು ಅಂತಾರಲ್ಲ, ಉಗುರಿನ ಪ್ರಕಾಶದ ಕಾಂತಿ. ಇದು ನಮಗೆ ಲಲಿತಾ ಸಹಸ್ರನಾಮದಲ್ಲಿ ತಾಯಿಯ ಪಾದವನ್ನ ನಾವು ನೋಡ್ತೇವೆ. ನಖದೀಧಿತಿ ಸಂಚನ್ನ ನಮಜ್ಜನ ತಮೋ ಗುಣ. ನಮತ್ ಜನ, ನಮಸ್ಕಾರ ಮಾಡಿದವರ ತಮಸ್ಸೆನ್ನುವ ಗುಣವನ್ನ ಏನು ಮಾಡುತ್ತೆ? ನಖದೀಧಿತಿ ಸಂಚನ್ನ, ಆ ತಾಯಿಯ ಉಗುರಿನ ಕಾಂತಿ ಮುಚ್ಚಾಕ್ಬಿಡುತ್ತೆ. ಅಂದ್ರೆ ಯಾರು ಬಾಗಿದ್ದಾರೆ, ಯಾರು ದೇವಿಗೆ ನಮಸ್ಕಾರ ಮಾಡಿದ್ದಾರೆ, ಅವರ ಮನಸ್ಸಿನಲ್ಲಿ ತಮಸ್ಸನ್ನುವುದು ಅಳಿಸಿ ಹೋಗುತ್ತೆ. ತಮಸ್ಸು ಅಳಿಸೋದ್ಮೇಲೆ ಮೋಹ ಎಲ್ಲಿದೆ? ಮೋಹ ಇಲ್ಲ ಅಂದ್ಮೇಲೆ ಕಾಮಾದಿಗಳೆಲ್ಲಿದೆ? ಲೋಭಾದಿಗಳೆಲ್ಲಿದೆ? ಮೋಹನೇ ಇದಕ್ಕೆಲ್ಲ ಪ್ರಧಾನ ಕಾರಣ. ಹಾಗೆ ಇಲ್ಲಿ ನಖರಾಜಿ, ಆ ಪರಮಾತ್ಮನ ಉಗುರಿನ ಪ್ರಭೆ, ರಾಜಿ ಅಂದ್ರೆ ಪ್ರಭೆ, ಆ ಪ್ರಭೆಯ ಕಾಂತಿ ಅದು ವಿಭವವಾಗಿದೆ, ವೈಭವೋಪೇತವಾಗಿದೆ. ಆದ್ರಿಂದ ಅದನ್ನು ಆಶ್ರಯಿಸಿದ ತಕ್ಷಣ ಏನಾಯ್ತು? ನಿನ್ನೊಳಗಿರುವ ಎಲ್ಲಾ ತಮೋ ಗುಣಗಳು ದೂರ ಆಗೋಯ್ತು. ಹಾಗೆ ಆದ ನಂತರ ನಿನಗೆ ಸಿಕ್ಕುವಂತ ಇದು ಏನಪ್ಪಾ ಅಂತ ಕೇಳಿದ್ರೆ ಅಲ್ಲಿ ಹಂಸತ್ವ ನಿನಗೆ ದೊರಕತ್ತೆ. ಹಂಸತ್ವ ಅಂದ್ರೆ ಏನು? ನೀರ ಕ್ಷೀರ ವಿಭಾಗ. ನಮ್ಮಲ್ಲಿ ಸುಭಾಷಿತ ಒಂದು ಹೇಳ್ತಾರೆ, ಏನು? ಹಂಸಶ್ವೇತಃ ಬಕಶ್ವೇತಃ ಕೋ ಭೇದ ಬಕ ಹಂಸಯೋಹೋ ಅಂತ. ಬಕಾನು ಬೆಳ್ಳಗಿದೆ, ಹಂಸನು ಬೆಳ್ಳಗಿದೆ. ಬಕ ಮತ್ತು ಹಂಸಕ್ಕೆ ಏನು ಭೇದ ಅಂದ್ರೆ ನೀರ ಕ್ಷೀರ ವಿಭಾಗೇತು ಹಂಸೋ ಹಂಸಃ ಬಕೋ ಬಕಃ ಅಂತ ಹೇಳ್ತಾರೆ. ಹಾಲಿಗೆ ನೀರನ್ನ ಬೆರೆಸ್ಬಿಟ್ಟು ಕೊಟ್ಬಿಟ್ರೆ ಬಕಕ್ಕೇನು ಗೊತ್ತಾಗಲ್ಲ, ಎಲ್ಲ ಕುಡ್ಕೊಂಡ್ಬಿಡುತ್ತಂತೆ. ಹಂಸ ಮಾತ್ರ ನೀರನ್ನೆಲ್ಲ ಸೆಪರೇಟ್ ಮಾಡಿ ಹಾಲನ್ನ ಮಾತ್ರ ಕುಡ್ಕೊಳ್ಳುತ್ತಂತೆ. ಇಂಥ ಒಂದು ನಿದರ್ಶನ ನಮಗೆ ಒಂದು ಸತ್ಸಂಗದಲ್ಲಿ ಆಗಿತ್ತು. ವಿಶೇಷ ಅದು ಅಭಿಷೇಕ ನಡೆದಿದೆ. ಕ್ಷೀರ ಅಂದ್ರೆ ಎಲ್ಲ ಹಾಲು ಮೊಸರು ಎಲ್ಲ ಮಾಡ್ತೀವಲ್ಲ ಪಂಚಾಮೃತ. ಆದ್ರೆ ಹಾಲು ಮೊಸರು, ಹಾಲು ಹಾಲಾಗೆ, ಮೊಸರು ಮೊಸರಾಗೆ ಒಂದು ದಿನ ಕಳೆದ ನಂತರವೂ ಹಾಗೆ ಇದೆ. ಹಾಲು ಒಂದೇ ತಟ್ಟೆ, ಆದ್ರೆ ಹಾಲಿನಲ್ಲಿ ಮೊಸರಿನ ಇದು ಸೇರ್ಲೇ ಇಲ್ಲ, ಹುಳಿ ಅಂಶ ಬರ್ಲೇ ಇಲ್ಲ ಅಂತ. ಅಂದ್ರೆ ಆ ಹಂಸತ್ವಕ್ಕೆ ಸುಮ್ಮನೆ ನಿದರ್ಶನವಾಗಿ ಹೇಳಿದೆ. ಹಂಸಕ್ಕೆ ಆ ರೀತಿಯಾದ ಒಂದು ಘಟನೆಯನ್ನ ಮಾಡಕ್ಕಾಗತ್ತಂತೆ. ಅದನ್ನ ಒಂದು ತಾತ್ವಿಕವಾಗಿ ಕೂಡ ಅಂದ್ರೆ ಲಾಕ್ಷಣಿಕವಾಗಿ ತಗೊಂಡಾಗ ಜ್ಞಾನಿಗಳು ಯಾರಿದ್ದಾರೆ, ಯಾವುದು ಒಳಿತೋ ಅದನ್ನ ಮಾತ್ರ ತಕೊಂಡು ಯಾವುದು ಬೇಡವಾದ್ದೋ ಅದನ್ನೆಲ್ಲ ಹೊರಗೆ ಬಿಟ್ಬಿಡ್ತಾರೆ ಅನ್ನುವ ಒಂದು ಹಿನ್ನೆಲೆ
ಮತ್ತೆ ಮೊದಲಿಂದ ನಾವು ಹೇಳಿಕೊಂಡು ಬಂದಿದ್ದೇವೆ ಶಿವನಲ್ಲಿರುವ ಹಿರಿಮೆ ಏನದು ಗುಣದೋಷವು ಬುಧೋ ಮುಂಡನ್ ಅಂತ. ಗುಣವನ್ನ ತಲೆಯ ಮೇಲೆ ಇಟ್ಕೊಳ್ತಾನೆ. ಯಾಕೆ ಅಂದ್ರೆ ಗುಣವನ್ನ ಭಾವಿಸ್ತಾ ಭಾವಿಸ್ತಾ ಆ ಗುಣ ನಮ್ಮದಾಗುತ್ತಾ ಹೋಗುತ್ತೆ. ಯಾವುದೇ ಆದ್ರೂ ಭಾವಿಸಿದಂತೆ ಅದು ನಮ್ಮದಾಗುತ್ತೆ. ನೋವು 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 ಅಂತ ಇರಿ, ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಅಪ್ಪ ಏನ್ ಸೆಕೆ, ಅಪ್ಪ ಏನ್ ಸೆಕೆ, ಸೆಕೆ ತಡಿಯಕ್ಕಾಗಲ್ಲ, 10 ಸಲ ಸೆಕೆ ತಡಿಯಕ್ಕಾಗಲ್ಲ ಅನ್ನುವಾಗ ಮೈಯೆಲ್ಲ ಬೆವರು ಕಿತ್ಕೊಳ್ಳುತ್ತೆ. ಭಾವಿಸಿದಂತೆ ಭಾವ ಜಾಸ್ತಿ ಆಗ್ತಾ ಹೋಗುತ್ತೆ, ಘನ ಆಗ್ತಾ ಹೋಗುತ್ತೆ. ಹಾಗೆ ಗುಣವನ್ನ ಯಾಕೆ ಭಾವಿಸಬೇಕಂದ್ರೆ ಗುಣವನ್ನ ಭಾವಿಸ್ತಾ ಭಾವಿಸ್ತಾ ಆ ಗುಣ ನಮ್ಮೊಳಗೆ ನಿಧಾನವಾಗಿ ಹೆಜ್ಜೆ ಇಡುತ್ತೆ. ಅದರ ಜೊತೆಯಲ್ಲಿ ಈಗ ನಾವು ಹೇಳಿದ್ವಲ್ಲ, ನಖದೀಧಿತಿ ಸಂಚನ್ನ ನಮಜ್ಜನ ತಮೋ ಗುಣ. ಆದ್ರಿಂದ ನಾವು ಬಾಗಿದಾಗ ಎಷ್ಟು ಸಲಿ ತಲೆ ಬಾಗುತ್ತೇವೆ, ಎಷ್ಟು ಸಲಿ ತಲೆ ಬಾಗುತ್ತೇವೆ, ಎಷ್ಟು ಸಲಿ ತಲೆ ಬಾಗುತ್ತೇವೆ, ಅಷ್ಟು ಸಲಿ ಕತ್ತಲೆ ದೂರ, ಕತ್ತಲೆ ದೂರ, ಕತ್ತಲೆ ದೂರ, ಅಹಂಕಾರ ಮಮಕಾರ ದೂರ 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 ಆಗುತ್ತಾ ಗುಣಗಳು ಅಂದ್ರೆ ನಮ್ಮೊಳಗಿರುವ ಕಾಮ ಕ್ರೋಧ ಲೋಭ ಮೋಹಾದಿ ದೂರ ಆಗುತ್ತಾ ಆಗುತ್ತಾ ಏನಾಗುತ್ತೆ, ಸದ್ಗುಣಗಳ ಒಂದು ಇದು ತಾನೇ ಬೆಳೀತಾ ಹೋಗೋದಕ್ಕೆ ಅವಕಾಶ ಆಗುತ್ತೆ. ತಮೋ ಗುಣ ದೂರ ಆಗುತ್ತೆ, ಸದ್ಗುಣ ಬೆಳೀತಾ ಹೋಗುತ್ತೆ. ಆ ರೀತಿಯಾಗಿ ಆದ್ರಿಂದ ಆ ಗುಣವನ್ನ ಮಾತ್ರ ಗ್ರಹಿಸಿಕೊಂಡು ದೋಷವನ್ನ ಪಕ್ಕಕ್ಕೆ ಇಡುವಂತ ಒಂದು ಗುಣ ಹಂಸ ಗುಣ. ಹಾಗೆ ಗುಣವನ್ನ ಮತ್ತೆ ಮತ್ತೆ ಹೇಳಿಕೊಳ್ಳುತ್ತಾ ದೋಷವನ್ನ ಮನಸ್ಸಿಗೆ ತಂದುಕೊಳ್ಳದೆ, ಅದರಿಂದಲೇ ಶ್ರೀಮಾತೆ ಹೇಳುವಾಗ ನೀನು ಶಾಂತಿಯನ್ನ ಬಯಸ್ತೀಯ ಅನ್ನೋದಾದ್ರೆ ಪರದೋಷ ನೋಡಬೇಡ. ಹಾಗೆ ನಮಗೆ ನೆಮ್ಮದಿ ಶಾಂತಿ ಬೇಕಾದ್ರೆ ಆ ದೋಷ ನಮ್ಮನ್ನ ಈಗ ಹೇಳಿದ್ವಲ್ಲ ಅದೇ ಬಾಧೆ ಕೊಡುತ್ತೆ. ಅದರ ಕಡೆ ಗಮನ ಕೊಡದೆ ಗುಣವನ್ನ ಭಾವಿಸ್ತಾ ಭಾವಿಸ್ತಾ ಗುಣ ಘನವಾಗುತ್ತಾ ಪರಾತ್ಪರ ವಸ್ತು ನಮಗೆ ಹತ್ತಿರ ಹತ್ತಿರ ಆಗುತ್ತಾ ಬರುತ್ತೆ. ಪರಾತ್ಪರ ವಸ್ತು ಹತ್ತಿರ ಆಗುತ್ತೆ ಬಿಡುತ್ತೆ ಅನ್ನಕ್ಕಿಂತ ಸುಮ್ನೆ ದೇವ್ರೆ 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 ಅಂತ ಇದ್ರೆ ಸಹಜವಾಗಿನೇ ಅದು ದೂರ ಆಗುತ್ತಾ ಹೋಗ್ಬಿಡುತ್ತೆ ಅನ್ನುವುದು ಕೂಡ ತತ್ವವನ್ನ. ಅಂದ್ರೆ ಸುಮ್ಮನೆ ಪರಮಾತ್ಮನನ್ನ ಭಕ್ತಿ ಇದೆಯೋ ಶ್ರದ್ಧೆ ಇದೆಯೋ ನಿಷ್ಠೆ ಇದೆಯೋ ಅದೆಲ್ಲ ಲೆಕ್ಕ ಅಲ್ಲ. ಸುಮ್ನೆ ಯಂತ್ರವಾಗಿ ಹೇಳ್ತಾ ಇದ್ರು ಕೂಡ ಅದು ತನ್ನಿಂದ ತಾನು ಆ ಕೆಲಸವನ್ನ ಮಾಡ್ತಾ ನಮ್ಮ ತಮೋ ಗುಣವನ್ನ ದೂರ ಮಾಡಿ ನಮ್ಮೊಳಗೆ ಸದ್ಗುಣಗಳು ಪ್ರಕರ್ಷಮಾನವಾಗುವಂತೆ ಮಾಡುತ್ತೆ. ಹಾಗೆ ನಖರಾಜಿ ಕಾಂತಿ ವಿಭವೈಹಿ, ಹಾಗೆ ಇರುವಂತ ಅದರ ಜೊತೆಯಲ್ಲಿ ಪದ್ಮ. ಪದ್ಮ ಅನ್ನುವುದು ಜ್ಞಾನಕ್ಕೆ ಸಂಕೇತ. ಆದ್ರಿಂದ ಜ್ಞಾನ ವಿಕಾಸಗೊಳ್ತಾ ಹೋಗುತ್ತೆ. ಶಾಂತಿ ಜ್ಞಾನ ವಿಕಾಸಗೊಂಡಂತೆ ಶಾಂತಿ ತಂಪು ನಮ್ಮ ಒಳಗೆ ತನ್ನಿಂದ ತಾನು ಬರ್ತಾ ಹೋಗುತ್ತೆ. ಹಾಗಾದಾಗ ನಿನಗೆ ಏನಾಗುತ್ತೆ, ಪ್ರಾಣಾಪಾನಾದಿಗಳು ಒಂದು ಸಮತ್ವದ ನೆಲೆಯನ್ನ ಮುಟ್ಟುತ್ತೆ, ಏರುಪೇರುಗಳಿಲ್ಲದ ನೆಲೆಯನ್ನ ಮುಟ್ಟುತ್ತೆ. ಅಂತ ಒಂದು ನೆಲೆ ಹಂಸತ್ವದ ನೆಲೆಯಾಗುತ್ತೆ. ಅಲ್ಲಿ ಕೇವಲ ಶುದ್ಧ 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 ಸತ್ವ, ಬರೀ ಸತ್ವ ಅಲ್ಲ, ಶುದ್ಧ ಸತ್ವ ಮಾತ್ರ ಉಳ್ಕೊಂಡಿರುತ್ತೆ. ಆ ಶುದ್ಧ ಸತ್ವದ ನೆಲೆ ನಿನ್ನದಾದಾಗ ಆ ಜಾಗದಲ್ಲಿ ನೀನು ವಾಸ ಮಾಡಿಕೊಂಡು ಏನ್ ಮಾಡ್ಬೇಕು, ಭಕ್ತಿ ವಧೂಗಣೈಹಿ, ಭಕ್ತಿ ಎಂಬ ವಧುಗಳ ಸಮೂಹ. ವಧು ಅಂದ್ರೆ ಮದ್ವೆನಲ್ಲಿ ಇರುವಂತ ವರ ವಧು ಅಂತಲ್ಲ, ಸ್ತ್ರೀ ಅಂತ. ಅಂದ್ರೆ ಒಬ್ಬ ಭಕ್ತಿ ಎಂಬ ಸ್ತ್ರೀ, ಅವರ ಸಮೂಹ. ಹೇಗಪ್ಪ, ಅದೇ ಈಗ ಹೇಳಿದ್ವಲ್ಲ, ಒಂದು ಶುಭಾಕಾಂಕ್ಷೆಯನ್ನ ಮಾಡೋದಕ್ಕೋಸ್ಕರ ನಿತ್ಯ ಸುಮಂಗಲಿಯರಾಗಿ, ಹಾಗೆ ಶುಭಾಕಾಂಕ್ಷೆಯನ್ನ ಮಾಡೋದಕ್ಕೆ ಅವರೆಲ್ಲರೂ ಇದ್ದಾರೆ. ಏನು ಆ ವಧುಗಣಗಳು? ನಾವು ನಾರದರ ಭಕ್ತಿ ಸೂತ್ರದಲ್ಲಿ 80ನೇ ಭಕ್ತಿ ಸೂತ್ರದಲ್ಲಿ, 80 ಅಂತ ನೆನಪು ನನಗೆ, 79 80 ಇರ್ಬೋದು. ಅಲ್ಲಿ ಅವರು ಹೇಳ್ತಾರೆ ಎಷ್ಟು ಇದಾರಪ್ಪ ಅಂದ್ರೆ, ಗುಣಮಾಹಾತ್ಮ್ಯಾಸಕ್ತಿ. ಈ ತಿ ಅಂತ ಬಂದ್ರೆ ಸ್ತ್ರೀಲಿಂಗ, ಆದ್ರಿಂದ ಅದು ಒಂದು ಗುಣ. ಅದು ಒಂದು ಸ್ತ್ರೀ, ಇದು ವಧು. ಪರಮಾತ್ಮನ ಗುಣವನ್ನ, ಪರಮಾತ್ಮನ ಮಹಿಮೆಯನ್ನ, ಅದಕ್ಕೋಸ್ಕರನೇ ಇಷ್ಟೂ ಶ್ಲೋಕಗಳಲ್ಲಿ ಅವನು ಎಂಥ ಮಹಾಮಹಿಮ, ಅವನನ್ನ ಆಶ್ರಯಿಸಿದರೆ ಯಾವ ಬ್ರಹ್ಮ ನಮ್ಮ ಹಣೆ ಬರಹ ಬರೀತಾನೋ ಆ ಬ್ರಹ್ಮನ
ಬರಹನೇ ಬೇಕಾದ್ರೆ ಅಳಿಸ್ಬಿಡ್ತಾನೆ, ಬ್ರಹ್ಮ ಬರೀದೇ ಇದ್ದ ಹಾಗೆ ಕೈ ಹಿಡ್ಕೊಳ್ತಾನೆ, ಅಂಥ ಒಂದು ಶಕ್ತಿ ಅವನಿಗಿದೆ. ಇದೆಲ್ಲ ನೋಡಿದ್ವಲ್ಲ. ಆ ರೀತಿ ಗುಣ ಮಾಹಾತ್ಮ್ಯ, ಭಗವಂತನ ಗುಣಗಳನ್ನ ಮಹಿಮೆಯನ್ನ ಅದರಲ್ಲಿ ಆಸಕ್ತಿಯನ್ನ ಹೊಂದಿರುವ ಒಬ್ಳು ಭಕ್ತಿ ಎನ್ನುವ ವಧು ಇದ್ದಾಳೆ. ಮತ್ತೊಬ್ಬ ವಧು ಇದ್ದಾಳೆ, ಅವಳು ಪರಮಾತ್ಮನ ರೂಪದಲ್ಲೇ ಆಸಕ್ತಿ ಹೊಂದಿದ್ದಾಳೆ. ಆಹಾ, ಕೃಷ್ಣನ ಆ ನವಿಲುಗರಿ ಎಷ್ಟು ಅಂದ, ಕೃಷ್ಣನ ಕಿರೀಟ ಎಷ್ಟು ಮುದ್ದು, ಕೃಷ್ಣನ ಕಣ್ಣಿನ ಹುಬ್ಬು ನೋಟ, ಆ ಕೃಷ್ಣನ ಹಣೆಯ ತಿಲಕ, ಕೃಷ್ಣನ ಕೊಳಲಿನ ಆ ಅಂದ, ಕೃಷ್ಣನ ಕೊಳಲು ತಾಗುತ್ತಿರುವ ಆ ಕೃಷ್ಣನ ತುಟಿ, ಹೀಗೆ ಪರಮಾತ್ಮನ ರೂಪವನ್ನ ಭಾವಿಸ್ತಾ 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 ಆ ರೂಪದೊಳಗೆ ತನ್ಮಯವಾಗಿ ಹೋಗುವಂತ ಮತ್ತೊಬ್ಬ ವಧು ಇದ್ದಾಳೆ. ನಿನ್ನ ಆಸಕ್ತಿ ಎಂಥದೋ ಅಂಥವ್ರು ನಿನಗ್ ಸಿಗ್ತಾರೆ. ನೀನು ಗುಣರೂಪದಲ್ಲಿ ಗುಣಮಾಹಾತ್ಮ್ಯದಲ್ಲಿ ಆಸಕ್ತಿಯನ್ನ ಹೊಂದಿದ್ರೆ ಅವಳ ಜೊತೆನೇ ವಿಹರಿಸು. ಪರಮಾತ್ಮನ ರೂಪದಲ್ಲಿ ಆಸಕ್ತಿಯನ್ನ ಹೊಂದಿರೋದಾದ್ರೆ ಅವಳ ಜೊತೆನೇ ವಿಹರಿಸು. ಇನ್ನು ಪೂಜಾಸಕ್ತಿ, ಪೂಜೆಯಲ್ಲಿ ನಿನಗ ಆಸಕ್ತಿ, ನನಗೆ ರೂಪ ಇಲ್ಲ, ಮನಸ್ಸೊಳಗೆ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ, ಗುಣ ಮಹಿಮೆ ನೆನಪಲ್ಲಿ ಉಳಿಯಲ್ಲ, ಪೂಜೆ ಆಯ್ತು. ಪೂಜಾಸಕ್ತಿ, ಪೂಜೆಯನ್ನ ಮಾಡ್ತಾ 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 ಈಗ ತಾನೇ ಹೇಳಿದಂತೆ ಏನು ನಥದಿ ಧೀತಿ, ಹಾಗೆ ಬಾಗುತ್ತಾ ಬಾಗುತ್ತಾ ಏನಾಗುತ್ತೆ, ಮಾರ್ಕಂಡೇಯನಿಗೆ ಕಂಡವರಿಗೆಲ್ಲ ಬಾಗಿದ 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 ಎಷ್ಟಾಯ್ತು, ಅವನ 16 ವರ್ಷ 6 ಬ್ರಹ್ಮರನ್ನ ದಾಟಿ 7 ಬ್ರಹ್ಮರವರೆ, ಆ ರೀತಿಯ ಅಪಾರ ಕರುಣೆ ದೊರಕು ಬಿಡುತ್ತೆ. ಆದ್ರಿಂದ ಪೂಜೆನೇ ಆಯ್ತು. ಪೂಜಾಸಕ್ತಿ, ಆ ಪೂಜಾಸಕ್ತಿ ನಿನ್ನದಾದರೆ ಅಂಥ ಒಂದು ವಧು ನಿನಗಿದ್ದಾಳೆ. ಸ್ಮರಣಾಸಕ್ತಿ, ಭಗವಂತನ ಗುಣಗಳನ್ನ ಮಹಿಮೆಯನ್ನ ಪವಾಡವನ್ನ ಲೀಲೆಯನ್ನ ರೂಪವನ್ನ ಭಾವ ಸ್ಮರಿಸ್ಕೊಳ್ತಾ ಸ್ಮರಿಸ್ಕೊಳ್ತಾ, ಆಹಾ, ಶಿವ ಉಪಮನ್ಯುಗೆ ಈ ರೀತಿ ಕೃಪೆ ಮಾಡಿದ್ನಂತೆ, ಶಿವ ಬಾಣಾಸುರನಿಗೆ ಆ ರೀತಿ ಕೃಪೆ ಮಾಡಿದನಂತೆ, ಆತರ ಸ್ಮರಿಸ್ಕೊಳ್ತಾ ಸ್ಮರಿಸ್ಕೊಳ್ತಾ ಶಿವ ಶಿವ ಎಂದರೆ ಭಯವಿಲ್ಲ ಅಂತ ಆ ಶಿವನ ಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಆ ರೀತಿ ಸ್ಮರಣೆಯಲ್ಲಿ ಆಸಕ್ತಿಯನ್ನ ಹೊಂದಿದ್ರೆ ಅಂಥ ಒಂದು ವಧು ಇದ್ದಾಳೆ. ಇನ್ನು ನಂಗೆ ಏನು ಗೊತ್ತಿಲ್ಲಪ್ಪ, ನಂಗೆ ಏನು ಗೊತ್ತಿಲ್ಲ, ಏನೂ ಬರಲ್ಲ, ಏನೂ ಹೇಳಕ್ಕಾಗಲ್ಲ, ನಾನೊಬ್ಬ ಮೂಢ ಮೊದ್ದ ಅಂತ ಇದ್ರೆ ಸುಮ್ಮನೆ ತವ ದಾಸೋಹಂ ಸಾಕು. ಅಂಥ ಒಂದು ದಾಸ್ಯಾಸಕ್ತಿ, ಅಂಥ ಒಂದು ವಧು ಇದ್ದಾಳೆ. ದಾಸ್ಯಾಸಕ್ತಿ ಇಲ್ಲ, ನನಗೆ ಪರಮಾತ್ಮ ಅಂದ್ರೆ ಹೇಗೆ ಸುಧಾಮ ಕೃಷ್ಣ, ಹಾಗೆ ಸ್ನೇಹ, ನನಗೆ ಉದ್ಧವ ಕೃಷ್ಣ, ಗೋಪಸ್ತ್ರೀಯರು ಕೃಷ್ಣ, ಆ ರೀತಿ ಸಖ್ಯಾಸಕ್ತಿ ಇದ್ರೆ ಅವನೊಬ್ಬ ನನಗೆ ಮಿತ್ರ ಆಯ್ತು, ಅಂಥ ಒಬ್ಬ ವಧು ಇದ್ದಾಳೆ. ಇನ್ನು ಪರಮಾತ್ಮನನ್ನ ನಾನು ಪತಿಯಾಗಿ ಅಥವಾ ಪತ್ನಿಯಾಗಿ ಭಾವಿಸ್ತೇನೆ, ಅಂಥ ಒಬ್ಬ ವಧುನು ಇದ್ದಾಳೆ. ನಿನ್ನ ಹೃದಯದ ಭಾವ ಎಂಥದ್ದು, ಅಂಥ ವಧು ನಿನಗೆ ಕಾಯ್ತಾ ಇರ್ತಾಳೆ. ಅಂಥ ವಧು ನಿನ್ನಗೆ ಸೇವೆಯನ್ನ ಕೊಟ್ಟು ಏನ್ ಮಾಡ್ತಾಳೆ, ರಹಸ್ಯದಲ್ಲಿ ಭಗವಂತನ ಅನುಭೂತಿಯನ್ನ ಅನುಭವಿಸುವುದಕ್ಕೆ ಅನುಕೂಲ ಮಾಡ್ಕೊಡ್ತಾಳೆ, ಅವಕಾಶ ಮಾಡ್ಕೊಡ್ತಾಳೆ. ಆದ್ರಿಂದಲೇ ಭಕ್ತಿ ವಧು ಗಣೈಶ್ಚ ರಹಸ್ಯವಾಗಿ, ಯಾಕೆಂದ್ರೆ ಭಗವದ್ಭಾವವನ್ನ ಯಾರ ಮುಂದೆ ಪ್ರಕಟಪಡಿಸುವಂಥದ್ದಲ್ಲ ಅದು. ಮತ್ತೆ ಈಗ ಅನುಭೂತಿ ಪಡೆದು 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 ಪಕ್ವ ಆಗ್ಬಿಟ್ಟಿದೆ, ನನ್ನನ್ನ ಯಾರು ಅಲುಗಾಡ್ಸಕ್ಕಾಗಲ್ಲ ಅಂಥ ನೆಲೆಯಲ್ಲಿ ನಾನು ಇದ್ದೀನಿ, ಆಗಲೂ ಕೂಡ ರಹಸ್ಯನೇ. ಶ್ರೀರಾಮಕೃಷ್ಣರೇ ಉದಾಹರಣೆ ಇದ್ದಾರೆ. ನಾನು ಹೇಳ್ತೀನಿ, ಸಮಾಧಿ ಸ್ಥಿತಿಯಲ್ಲಿ ಎಂಥ ಆನಂದ ದೊರಕುತ್ತೆ ಹೇಳ್ತೀನಿ ಅಂತ ಹೇಳ್ತಾ ಹೇಳ್ತಾ ಬರ್ತಾರೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಅಂತ. ಆದ್ರೆ ಇಲ್ಲಿಗೆ ಬರೋ ವೇಳೆಗೆ ಅವರೇ ಹೇಳ್ತಾರೆ, ಅಮ್ಮ ನಾಲಿಗೆ ಹಿಡಿದು ಬಿಡ್ತಾಳೆ, ಹೇಳಕ್ ಕೊಡೋದಿಲ್ಲ. ಹಾಗೆ ಅದು ಆನಂದಾನುಭೂತಿ ಏನಿದೆ ಅದು ಮಾತಿಗೆ ನಿಲುಕುವಂಥದ್ದಲ್ಲ. ಆದ್ರಿಂದ ಆ ರಹಸ್ಯವಾಗಿ ಇರುವಂಥದ್ದು. ಮತ್ತೆ ಇನ್ನೆಂಥದ್ದು, ಸ್ವೇಚ್ಛ ಅಂದ್ರೆ ಇಷ್ಟ ಬಂದಂತೆ ಅಂತ ಲೌಕಿಕವಾದಲ್ಲಿ ಮುಖ್ಯವಾದ ಭಾಷೆ. ಆದರೆ ನಿನ್ನ ಭಾವ ಎಂತಹುದೋ ಅಂಥ ಭಾವ ನಿನಗ್ ಸಿಕ್ಕತ್ತೆ. ಭಗವಂತನ ಪಾದವನ್ನ ಹಿಡ್ಕೊಳ್ಬೇಕು ಅನ್ನಿಸ್ತಾ ಭದ್ರವಾಗಿ ಹಿಡ್ಕೊಂಡು ಹೀಗೆ ಇದ್ಬಿಡು ಸಾಕು, ಅದಕ್ಕೊಂದು ಅವಕಾಶ ಇದೆ. ಭಗವಂತನ ಪಾದವನ್ನ ಎದೆಗೊತ್ಕೊಳ್ಬೇಕು ಅನ್ನಿಸ್ತಾ, ನಾವು ಗೋಪಸ್ತ್ರೀಯರು ಕೃಷ್ಣನ ಸಂಬಂಧದಲ್ಲಿ ನೋಡ್ತೇವೆ. ಒಬ್ಳು ಯಾವಾಗ ಗೋಪಿಗೀತ ಆಗುವ ಸಂದರ್ಭದಲ್ಲಿ ರಾಸಕ್ಕೆ ಮುಂಚೆ
ಕೃಷ್ಣ ತಾಸಾಮಾವಿರಭೂತ್ ಶೌರಿಃ ಸ್ಮಯಮಾನ ಮುಖಾಂಬುಜಃ ಸ ಪೀತಾಂಬರಧರ ಸ್ರಗ್ವಿ ಸಾಕ್ಷಾನ್ ಮನ್ಮಥ ಮನ್ಮಥ. ಅವನು ಕಂಡ ತಕ್ಷಣ ಒಬ್ಳು ಬಂದ್ಲು, ಎದೆ ಅವನ ಪಾದವನ್ನ ಎತ್ತಿ ಎದೆಗೆ ಭದ್ರವಾಗಿ ಹೊತ್ಕೊಂಡ್ಲು, ಇನ್ನೊಬ್ಳು ಅವನ ಪಾದವನ್ನ ಎತ್ತಿ ತಲೆ ಮೇಲೆ ಇಟ್ಕೊಂಡ್ಲು. ಹಾಗೆ ಸ್ವೇಚ್ಛಾ ಅಂದಾಗ ಯಾವ ರೀತಿಯ ಭಾವೋದ್ವೇಗ ಉಂಟಾಗುತ್ತೋ, ಭಾವದ ಒಂದು ಇದು ಉಂಟಾಗುತ್ತೋ, ಹಾಗೆ ಏನು ಬೇಕೋ ಆ ರೀತಿಯಾದ ಸುಖವನ್ನ ನೀನು ಪರಮಾತ್ಮನ ದಿವ್ಯ ಸಾನ್ನಿಧ್ಯದಲ್ಲಿ ಅನುಭವಿಸಬಹುದಪ್ಪ. ಇದು ಸುಲಭವಾಗಿ ದೊರಕುವಂಥದ್ದಲ್ಲ. ಇದು ಪರಮಾತ್ಮನ ಪರಮ ಕಾರುಣ್ಯ ಇಲ್ಲದೆ ದೊರಕುವಂಥದ್ದಲ್ಲಪ್ಪ. ಅಂತ ಒಂದು ಪರಮ ಸುಖ ಇಷ್ಟು ಜನ ಸೇವಕಿಯರು ಯಾರು ನಿನ್ಗೇನ್ ಬೇಕು ನಿನ್ಗೇನ್ ಬೇಕು ನಿನ್ಗೇನ್ ಬೇಕ ಅಂತ ಕೊಡುವುದಕ್ಕೆ ನಿಂತಿರುವಂತ ಭಕ್ತಿ ಎನ್ನುವ ವಧುಗಳು, ಗುಣ ಪೂಜಾಸಕ್ತಿ, ಕಾಮಾಸಕ್ತಿ, ಕಾಂತಾಸಕ್ತಿ, ವಾತ್ಸಲ್ಯಾಸಕ್ತಿ, ಆ ರೀತಿ ಎಲ್ಲರೂ ಇದ್ದಾರೆ. ನಿನಗೆ ಯಾವುದು ಇಷ್ಟನೋ ಅದರಂತೆ ನೀನು ವಿಹರಿಸೋದಕ್ಕೆ, ಮತ್ತೆ ಆ ಆನಂದ ಅನುಭೂತಿಯಲ್ಲಿ ನಿನ್ನನ್ನೇ ನೀನು ಮೈ ಮರೆಯುವ ಹಾಗಾದಾಗ ಅದು ರಹಸ್ಯ ತಾನೆ. ಹಾಗಾಗಿ ಮೈ ಮರೆಯುವಂತೆ ಯಾವುದನ್ನೇ ಆಗ್ಲಿ. ಈಗ ನಿನ್ನೆ ರಾತ್ರಿ ಎಂಥ ಒಳ್ಳೆ ನಿದ್ದೆ ಬಂತು ಗೊತ್ತಾ? ಹೇಗಿತ್ತು ಅಂದ್ರೆ ಹೇಗಿತ್ತು ಅಂದ್ರೆ ಅಷ್ಟೇ. ಹೇಗಿತ್ತು ಅದಕ್ಕೆ ಉತ್ತರ ಇಲ್ಲ. ಆ ರೀತಿಯಾದ ರಹಸ್ಯದ ಒಂದು ಆನಂದ ನಿನಗೆ ದೊರಕುತ್ತೆ ರಾಜಹಂಸವೇ. ಯಾಕಪ್ಪ ಆ ಸುಖನ ಬಯಸಲ್ಲ? ಯಾಕೆ ಇನ್ನೂ ಹೊರಗಡೆ ತಿರುಗುತ್ತಾ ಇದ್ದೀಯೇ? ಇನ್ನು ತಿರುಗಿ ತಿರುಗಿ ತಿರುಗಿದ್ದು ಸಾಕು. ಹಿಂದಿನ ಪದ್ಯದಲ್ಲಿ ಹೇಳಿದಂತೆ ಅಲಂ, ಎಲ್ಲ ಕಡೆಯಲ್ಲಿ ಅಲೆದಾಡಿದ್ದು ಸಾಕು. ಸಂಚಾರಮನ್ಯೈಹಿ ಅಲಂ ವೃಥಾ ಸಂಚಾರಮನ್ಯೈರಲಂ. ಬೇರೆ ಬೇರೆ ಕಡೆಯಲ್ಲಿ ತಿರುಗಿ ತಿರುಗಿ ವ್ಯರ್ಥ ಮಾಡ್ಕೊಂಡ್ಬಿಟ್ಟಿದೀಯಾ. ಇನ್ನು ತಿರುಗಬೇಡ. ಆ ಪರಮಾತ್ಮನ ಪರಾತ್ಪರ ಪಾದದ ಆಶ್ರಯವನ್ನ ಹೊಂದಪ್ಪ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಆದ್ರಿಂದ ಆ ಕೀರ್ಣೆ ನಖರಾಜಿ ಕಾಂತಿ ವಿಭವೈಹಿ, ಭಗವಂತನ ಪಾದ ಉಗುರಿನ ಪ್ರಭೆಯ ಒಂದು ಕಾಂತಿಯಿಂದ, ಅದೇ ಒಂದು ವೈಭವವಾಗಿ ಮೆರೆಯುತ್ತಿರುವಂತ ಉದ್ಯತ್ಸುಧಾ ವೈಭವೈಹಿ, ಎಲ್ಲಾ ಕಡೆಯಲ್ಲಿ ಹಚ್ಚಿರುವ ಬಿಳುಪಾದ ಸುಣ್ಣದ ಕಾಂತಿ, ಹಾಗೆ ಉದಯಿಸುತ್ತಿರುವ ಚಂದ್ರನ ಉದಯದ ಕಿರಣಗಳ ಕಾಂತಿ, ಅವುಗಳಿಂದ ಆಧೌತೇಪಿ, ಎಲ್ಲಾ ಕಡೆಯಲ್ಲಿ. ಆ ಅಂದ್ರೆ ಆ ಸಮಂತಾತ್ ಅಂತ, ಧೌತ ಅಂದ್ರೆ ಬಿಳುಪೆ, ಆ ಅಂದ್ರೆ ಸಮಂತಾತ್, ಎಲ್ಲ ಕಡೆಯಲ್ಲಿ ಧೌತ ಬಿಳುಪಾಗಿದೆ, ಶುದ್ಧ ಶುದ್ಧ ಶುದ್ಧ, ಎಲ್ಲೂ ಒಂದು ಕರಿಚುಕ್ಕೆ ಇಲ್ಲ. ಅಂತ ಒಂದು ಶುದ್ಧವಾದ ಜಾಗದಲ್ಲಿ ಪದ್ಮರಾಗ ಲಲಿತೆ, ಆ ಪಾದಾರವಿಂದಗಳ ಕಮಲದ ಒಂದು ಕೆಂಪು ಬಣ್ಣದ ಒಂದು ಛಾಯೆ ಅಲ್ಲಲ್ಲಿ ಒಂದು ಗುರುತಾಗಿ ಇರುವ ಅಲ್ಲಿ ಹಂಸಗಳಿದ್ದಾರೆ. ಎಷ್ಟೋ ಜನ ಹಂಸರಿದ್ದಾರೆ. ಇಂದಿಗೂ ಕೂಡ ನಾವು ಕೇಳಿರುವುದು ಉತ್ತರ ಕಾಶಿಯಲ್ಲಿ ಎಷ್ಟೋ ಜನ ಹಂಸರುಗಳು, ಪರಮಹಂಸರುಗಳು, ಸಾಧನಾ ಮಗ್ನರಾದವರು ಇದ್ದಾರೆ ಅಂತ. ಹಾಗೆ ಪರಮಾತ್ಮನ ದಿವ್ಯ ಸಾನ್ನಿಧ್ಯದಲ್ಲಿ ಅನೇಕ ಜನ ಹಂಸರಿದ್ದಾರೆ. ನಿಂಗೇನಾದ್ರೂ ಡೌಟ್ ಆದ್ರೆ, ನಾನು ಸಾಧನೆ ಮಾಡ್ತಾ ಇರೋದು ತಪ್ಪಾ ಸರಿನಾ, ಈ ಸಾಧನೆಗೆ ಇದೇನೋ ಫಲ ಸಿಗ್ತಾ ಇದೆಯಲ್ಲ, ಇದು ತೊಂದರೆ ಮಾಡುತ್ತಾ ಒಳ್ಳೇದಾ, ಅದೆಲ್ಲ ತಿಳ್ಕೋಬೇಕಲ್ಲ. ಆ ಎಲ್ಲಕ್ಕೆ ಆಶ್ರಯಭೂತರಾಗಿ ಅನೇಕ ಜನರಿದ್ದಾರೆ, ಮಾರ್ಗದರ್ಶಕರಿದ್ದಾರೆ, ತೋರಿಸಿಕೊಡೋರಿದ್ದಾರೆ. ಅವರೆಲ್ಲರೂ ಕೂಡ ಆ ಭಗವಂತನ ಪಾದ ಎಂಬ ಸೌಧದಲ್ಲೇ ಇದ್ದಾರೆ. ಅವರು ಜೊತೆಯಲ್ಲಿ ನೀನು ನಿತ್ಯಂ ಸ್ಥಿತ್ವ, ಅವರ ಜೊತೆಯಲ್ಲಿ ಸ್ಥಿತ್ವ ಇದ್ದು, ನಿತ್ಯಂ ಭಕ್ತಿವಧೂಗಣೈಹಿ, ಯಾವಾಗಲೂ ಪ್ರತಿದಿನವೂ ಆ ಭಕ್ತಿ ಎಂಬ ವಧೂಗಳ ಸಮೂಹ ನಿನಗೆ ಸೇವೆಯನ್ನ ಮಾಡ್ತಾರೆ. ಅವರು ಮಾಡುವ ಆ ಸೇವೆಯಲ್ಲಿ ಅವರ ಜೊತೆಯಲ್ಲಿ ಒಂದಾಗಿ ರಹಸ್ಯದಲ್ಲಿ ಸ್ವೇಚ್ಛಾವಿಹಾರಂಕುರು. ನಿನಗೆ ಭಗವಂತನ ಜೊತೆ ಹೇಗೆ ಆನಂದಿಸಬೇಕೋ, ಯಾವ ರೀತಿಯ ಆನಂದ ನಿಂಗಿಷ್ಟನೋ ಆ ರೀತಿಯ ಆನಂದವನ್ನ ನೀನು ಭಗವಂತನೊಡನೆ ಹೊಂದಬಹುದಪ್ಪ. ಅಂಥ ಆನಂದ ನಿನಗೆ ದೊರಕತ್ತೆ. ಆದ್ರಿಂದ ಮಾನಸ ರಾಜಹಂಸ, ನನ್ನ ಮನಸ್ಸೆಂಬ ರಾಜಹಂಸವೇ, ಗಿರಿಜಾನಾಥಾಂಘ್ರಿ ಸೌಧ ಅಂತಾರೆ. ಗಿರಿಜೆಯ ಒಡೆಯನಾದಂತಹ ಪರಮಾತ್ಮನ ಪಾದಾರವಿಂದಗಳೆಂಬ ಸೌಧದ ಒಳಗಡೆ ಸ್ವೇಚ್ಛಾವಿಹಾರಂ ಕುರು, ಇಷ್ಟ ಬಂದಂತೆ ವಿಹರಿಸು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ನಾವು ಕುಲಶೇಖರರು ಹೇಳೋದು ಕೇಳ್ತೇವೆ. ಆದ್ರೆ ಇಲ್ಲಿ ಭಕ್ತಿ ವಧೂಗಣ ಆ ತರ ಎಲ್ಲ ಇಲ್ಲ. ಅಲ್ಲಿ ಏನ್ ಹೇಳ್ತಾರೆ ಕೃಷ್ಣ,
ತ್ವದೀಯ ಪದ ಪಂಕಜ ಪಂಜರಾಂತಂ ಅದ್ಯೈವ ಮೇ ವಿಶತು ಮಾನಸ ರಾಜಹಂಸ. ನನ್ನ ಮನಸ್ಸೆಂಬ ರಾಜಹಂಸ ಈಗಲೇ ನಿನ್ನ ಪಾದ ಎನ್ನುವ ಪಂಜರ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ, ಒಳಗೆ ಪ್ರವೇಶ ಮಾಡಿಬಿಡ್ಲಿ. ಆಮೇಲೆ ಈಗೇನ್ ಅರ್ಜೆಂಟು, ನಾಳೆ ಆಗ್ಲಿ, 2 ತಿಂಗಳಾಗ್ಲಿ ಅಂದ್ರೆ ಅವಾಗ ಏನಾಗುತ್ತೋ ಗೊತ್ತಿಲ್ಲ. ಆದ್ರಿಂದ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ತೈ ಕಂಠಾವರೋಧನ ವಿಧವು ಸ್ಮರಣಂ ಕುತಸ್ತೆ ಅಂತ ಅಲ್ಲಿ ಹೇಳ್ತಾರೆ. ಒಟ್ಟು ಮಾನಸ ರಾಜಹಂಸ ಪಾದ ಆ 2 ಹೋಲಿಕೆಯನ್ನ ಅಲ್ಲಿ ಕೂಡ ನಾವು ನೋಡಬಹುದು. ಆದ್ರಿಂದಲೇ ಭಾಗವತ ಭಕ್ತಿಗಾಗಿಯೇ ಇರುವಂತ ಭಾಗವತದಲ್ಲಿ ನಾವು ನೋಡುದು ವಾಸುದೇವೇ ಭಗವತಿ, ವಾಸುದೇವೇ ಭಗವತಿ ಪ್ರಯೋಜಿತ ಭಕ್ತಿ ಯೋಗ. ಇಲ್ಲಿ ವಾಸುದೇವ ಶಿವ ಬೇರೆ ಅಲ್ಲ, ಆ ಭಗವಂತನಲ್ಲಿ ಪ್ರಯೋಗಿಸಿದ ಭಕ್ತಿ ಎಂಬ ಯೋಗ ಇದೆಯಲ್ಲ, ಆ ಯಾವ ಒಂದು ಭಕ್ತಿ ಯೋಗ ಈಗ ನಾವು ಹೇಳಿದ್ವಿ, ಗುಣಮಾಹಾತ್ಮ್ಯಾಸಕ್ತಿ, ಕಾಮಾಸಕ್ತಿ, ರೂಪಾಸಕ್ತಿ, ಪೂಜಾಸಕ್ತಿ, ಆ ವಾತ್ಸಲ್ಯಾಸಕ್ತಿ, ಯಾವ ರೀತಿಯಲ್ಲಾದರೂ ಕೂಡ ಹಾಗೆ ಆಶ್ರಯಿಸಿದರೆ ಅದು ತನ್ನಿಂದ ತಾನೇ ಏನನ್ನು ಮಾಡುತ್ತೆ, ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚ, ಅದು ವೈರಾಗ್ಯವನ್ನು ಕೊಡುತ್ತೆ, ಪರಮಾತ್ಮ ಜ್ಞಾನವನ್ನ ಕೊಡುತ್ತೆ. ಅಷ್ಟೇ ಅಲ್ಲ, ಪರಮಾತ್ಮನ ಅಹೈತುಕಂ ನೆಪವೇ ಇಲ್ಲದ ಪ್ರೇಮವನ್ನ, ಪರಮಾತ್ಮನ ಕಾರುಣ್ಯವನ್ನ, ಪರಮಾತ್ಮನ ಪ್ರಸಾದ, ಅಮೃತ ರೂಪ ಪ್ರಸಾದವನ್ನ ಅದು ಕರುಣಿಸಿಕೊಡುತ್ತೆ. ಆದ್ದರಿಂದ ರಾಜಹಂಸವೇ ಪರಮಾತ್ಮನ ಪಾದಾರವಿಂದವನ್ನ ಆಶ್ರಯಿಸಪ್ಪ. ನಿನ್ನೆಲ್ಲ ಪಾಪ ಲೋಪಗಳನ್ನೆಲ್ಲ, ಪಾಪ ಲೇಪಗಳನ್ನೆಲ್ಲ ನಿರ್ಮೂಲ ಮಾಡಿ, ನಖದೀಧಿತಿ ಸಂಚನ್ನ ತರಹ ನಿರ್ಮೂಲ ಮಾಡಿ ನಿನ್ನನ್ನ ತನ್ನ ಪದದೊಳಗೆ ಸೇರಿಸಿಕೊಂಡು, ನೀನು ಬಯಸಿದ ಸುಖ ಕೊಡುತ್ತಪ್ಪ. ಅದು ನೀನು ಬಯಸಿದ್ದನ್ನ ಕರುಣಿಸುತ್ತೆ. ಪರಮಾತ್ಮ ಭಕ್ತರಾಧೀನನಾಗಿ ಏನೇನು ಲೀಲೆಗಳನ್ನ ಮಾಡಿದ, ಕ್ಷೌರಿಕನ ಮನೆಯಲ್ಲಿ ಕ್ಷೌರ ಮಾಡಿದ, ಕ್ಷೌರಿಕನಾಗಿ ದರ್ಜಿಯ ಮನೆಯಲ್ಲೇ ದರ್ಜಿಯಾಗಿ ಬಟ್ಟೆಗಳನ್ನ ಹೊಲೆದ, ಸಕುಬಾಯಿ ಮನೆಯಲ್ಲಿ ಹಿಟ್ಟು ಬೀಸಿದ, ಅವಳು ಮಾಡಬೇಕಾದ ಎಲ್ಲಾ ಕೆಲಸಗಳನ್ನ ಗುಡಿಸಿದ, ಎಲ್ಲ ರೀತಿ. ಹಾಗೆ ಪರಮಾತ್ಮನನ್ನ ಆಶ್ರಯಿಸಿದಾಗ ನಿನಗೆ ದೊರಕದ್ದು ಅನ್ನುವುದು ಏನೂ ಇಲ್ಲ. ನಿತ್ಯ ನಿರಂತರ ಸುಖ ಸುಖ ಸುಖ. ಅಲ್ಲಿ ದುಃಖದ ಪ್ರಶ್ನೆನೇ ಇಲ್ಲ. ದುಃಖದ ಪ್ರಶ್ನೆನೇ ಇಲ್ಲ ಅಂದ್ರೆ ಭಕ್ತರೆಲ್ಲ ಬರೀ ದುಃಖನೇ ಅನುಭವಿಸಿದಾರಲ್ವಾ. ಆದರೆ ಆ ದುಃಖ ಅಂಟೋದೇ ಇಲ್ಲ. ಯಾಕೆಂದ್ರೆ ಆ ದುಃಖ ಶರೀರದಿಂದ ಆಚೆ ಹಾಗೆ ಹೊರಟೋಗುತ್ತೆ. ಒಳಗೆ ಪ್ರವೇಶ ಮಾಡಿರೋದು ಯಾವುದು? ಆ ಪರಮಾತ್ಮನ ಪಾದಾರವಿಂದ, ಆ ಪರಮಾತ್ಮನ ದಿವ್ಯ ಸಾನ್ನಿಧ್ಯ. ಅದರ ಆನಂದದಲ್ಲಿ ಇದು ಏನು ಆಗಲ್ಲ, ತಟ್ಟೋದೇ ಇಲ್ಲ. ಅಂತ ಒಂದು ಆನಂದ ಅನುಭೂತಿ ನಿನಗೆ ಬೇಕೋ ಬೇಡವೋ, ಏ ಮನಸ್ಸೆ ಹೋಗಿ ಈ ಆನಂದವನ್ನು ಅನುಭವಿಸು ಅನ್ನುವಂತೆ ಹೇಳ್ತಾ ಇದ್ದಾರೆ. ಆ ಕೀರ್ಣೆ ನಖರಾಜಿ ಕಾಂತಿ ವಿಭವೈಃ ಉದ್ಯತ್ಸುಧಾ ವೈಭವೈಃ ಆಧೌತೇಪಿ ಚ ಪದ್ಮರಾಗಲಲಿತೆ ಹಂಸವ್ರಜೈರಾಶ್ರಿತೆ ನಿತ್ಯಂ ಭಕ್ತಿವಧೂಗಣೈಶ್ಚ ರಹಸಿ ಸ್ವೇಚ್ಛಾ ವಿಕಾರಂ ಕುರು ಸ್ಥಿತ್ವಾ ಮಾನಸ ರಾಜಹಂಸ ಗಿರಿಜಾ ನಾಥಾಂಘ್ರಿ ಸೌಧಾಂತರೇ. ಆದ್ರಿಂದ ಭಗವಂತನ ಪಾದಾರವಿಂದಗಳನ್ನ ಆಶ್ರಯಿಸಪ್ಪ. ಅದು ಪರಮ ಸೌಖ್ಯದ ನೆಲೆ, ಅದು ಪರಮ ಶಾಂತಿಯ ಧಾಮ. ಆ ಧಾಮವನ್ನ ನೀನು ಆಶ್ರಯಿಸು ಅಂತ ಹೇಳ್ತಾ, ಈಗ ಏನು ಅದರಿಂದ ಆಗೋದು ಏನು ಅದನ್ನ ಇನ್ನೊಂದು ರೂಪದಲ್ಲಿ ಹೇಳ್ತಾ ಇದ್ದಾರೆ. ವಸಂತ ಋತುವಿಗೆ ನೋಡಿ, ಇವತ್ತಿಗೆ ನಮಗೆ ಅದು ಹತ್ತಿರನೇ ಚೈತ್ರ ಮಾಸ, ವಸಂತ ನವರಾತ್ರಿ ಅಂತ ಕರೀತಾರೆ. ಚೈತ್ರ ಮಾಸದ ಯುಗಾದಿಯ ಪ್ರಾರಂಭದಿಂದ ನಾಳೆವರೆಗೆ ಶರನ್ನವರಾತ್ರಿ ತರ ವಸಂತ ನವರಾತ್ರಿ. ಹಾಗೆ ಶಂಭುಧ್ಯಾನ ವಸಂತ, ಆ ಶಂಭುವಿನ ಧ್ಯಾನ ಎನ್ನುವ ವಸಂತ ಋತುವಿನ ಸಂಘವನ್ನ ಈಗ ಹೇಳ್ತಾ ಇದ್ದಾರೆ. ಶಂಭುಧ್ಯಾನ ವಸಂತ ಸಂಗಿನಿ ಹೃದಾರಾಮೇ ಅಘ ಜೀರ್ಣಚ್ಛದಾಃ ಸ್ರಸ್ತಾ ಭಕ್ತಿಲತಾಚ್ಛಟಾ ವಿಲಸಿತಾಃ ಸ್ರಸ್ತಾ ಭಕ್ತಿಲತಾಚ್ಛಟಾ ವಿಲಸಿತಾಃ
पुण्यप्रबालाश्रिताः पुण्यप्रबालाश्रिताः दीप्यन्ते गुणकोरका जपवचः दीप्यन्ते गुणकोरका जपवचः पुष्पाणि सद्वासना पुष्पाणि सद्वासना ज्ञानानंद सुधानंदलहरी ज्ञानानंद सुधामरंदलहरी संवित् ಫಲಾಭ್ಯುನ್ನತಿ ಸಂವಿತ್ ಫಲಾಭ್ಯುನ್ನತಿ. ಈಗ ತಾನೇ ಹೇಳಿದಂತೆ ಭಗವಂತನ ಪಾದಾರವಿಂದಗಳನ್ನ ಆಶ್ರಯಿಸಿದರೆ ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಮತ್ತೆ ಪರಮಾತ್ಮನ ಅಹೈತುಕಂ ಕೃಪಾ ಆ ಎಲ್ಲವನ್ನು ಕೂಡ ಅದು ಕರುಣಿಸುತ್ತೆ. ಹಾಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಶಂಭು ಪರಮಾತ್ಮನ ಧ್ಯಾನ ಎನ್ನುವ ವಸಂತದ ಸಂಪರ್ಕ ಬಂತಂತೆ. ಯಾವುದಕ್ಕೆ? ಹೃದಯ ಎನ್ನುವ ಉದ್ಯಾನವನಕ್ಕೆ. ಇದು ಹೃದಯ ಎನ್ನುವುದು ಒಂದು ಉದ್ಯಾನವನ. ಉದ್ಯಾನವನ ಅನ್ನೋಕ್ಕಿಂತ ಮನೆ ಮುಂದಿನ ಕೈತೋಟ. ಆ ಹೃದಯ ಎಂಬುವ ಕೈತೋಟಕ್ಕೆ ವಸಂತ ಋತುವಿನ ಸಂಪರ್ಕ ಬಂತು. ಬರ್ತಾ ಇದ್ದಂತೆ ಏನಾಯ್ತು? ಎಲ್ಲ ಒಣಗಿ ಹೋಗಿ ಉದುರಿ ಹೋಗಿತ್ತಲ್ಲ ಎಲೆಗಳು, ಆ ಎಲೆಗಳೆಲ್ಲ ಉದುರಿ ಹೋಯ್ತು. ಒಣಗಿತ್ತು, ಹಳದಿ ಬಣ್ಣ ಕಟ್ಟಿತ್ತು, ಆ ಎಲ್ಲ ಉದುರು ಹೋಯ್ತು. ಉದುರು ಹೋದ್ಮೇಲೆ ಮೆಲ್ಲನೆ ಆ ಉದುರಿದ ಜಾಗದಲ್ಲೇ ಒಂದು ಸಣ್ಣ ಕೋರಕ, ಅದೇ ಬೆಳೀತಾ ಒಂದು ಎಲೆ, ಒಂದು ಮೊಗ್ಗು, ಆ ರೀತಿಯಾಗಿ ವಿಕಾಸಗೊಳ್ಳುತ್ತಾ ಬಂತು. ಮತ್ತೆ ಅದಕ್ಕೆ ಭಕ್ತಿ ಎನ್ನುವ ಲತೆ ಸುತ್ತಕೊಳ್ತು. ಆ ಉದ್ಯಾನವನದಲ್ಲಿ ಆ ಭಕ್ತಿ ಎನ್ನುವ ಲತೆ ಬೆಳೀತಾ ಹೋಯ್ತು, ದಿನಕ್ಕೆ ಸಾಗುತ್ತಾ ಹೋಯ್ತು. ಅದಕ್ಕೆ ಆ ಬಳ್ಳಿಗೆ ಏನಪ್ಪ ಚಿಗುರುಗಳು ಅಂದ್ರೆ ಪುಣ್ಯ ಅನ್ನುವ ಚಿಗುರು. ಚಿಗುರು ಸಾಮಾನ್ಯವಾಗಿ ಕೆಂಪಾಗಿರುತ್ತೆ. ಯಾವುದೇ ಮರ ಆಗಿರ್ಲಿ, ಯಾವುದೇ ಗಿಡ, ಯಾವುದೇ ಬಳ್ಳಿ, ಕೆಂಪು ಅಂದ್ರೆ ರೆಡ್ ಅಲ್ಲ, ಒಂಥರ ತಾಮ್ರ ಬಣ್ಣ ಅಂತ ಹೇಳ್ತಾರೆ. ಆ ರೀತಿ ತಾಮ್ರದ, ನೀವ್ ಎಲ್ಲರೂ ನೋಡಿರ್ತೀರ ಗಿಡ ಮರಗಳಲ್ಲಿ, ಅದು ಮಾವಿನ ಮರ, ಹೊಂಗೆ ಮರ, ಯಾವುದೇ ಮರ ಆಗಿರ್ಲಿ, ಚಿಗುರು ಮಾತ್ರ ಅದೇ ಬಣ್ಣ. ಆ ನಂತರ ಕಲರು ಚೇಂಜ್ ಆಗುತ್ತೆ, ಶೇಪ್ ಎಲ್ಲ ಚೇಂಜ್ ಆಗುತ್ತೆ. ಆ ರೀತಿ ಪುಣ್ಯ ಎಂಬ ಚಿಗುರು ಚಿಗುತ್ತುಕೊಳ್ಳೋದಕ್ಕೆ ಆರಂಭ ಆಗುತ್ತೆ. ಆಮೇಲೆ ಏನಾಗುತ್ತೆ? ಮೊಗ್ಗುಗಳು ಬರುತ್ತೆ. ಎಂತ ಗುಣ ಎನ್ನುವ ಮೊಗ್ಗುಗಳು ನಮ್ಮನ್ನೇ ಬೆಳಗುತ್ತೆ, ನಮ್ಮೊಳಗೆ ಒಂದು ಪ್ರಕಾಶವನ್ನ ಉಂಟು ಮಾಡುತ್ತೆ, ಅಂತ ಗುಣ ಎಂಬ ಮೊಗ್ಗುಗಳು. ಆಮೇಲೆ ಜಪ ಎಂಬ ಮಾತು ಹೂವುಗಳಾಗಿ ಅರಳುತ್ತೆ. ಜಪ ಎನ್ನುವ ಮಾತು ಹೂವಾಗಿ ಅರಳುತ್ತೆ. ಆ ಹೂವಾಗಿ ಅರಳಿದಾಗ ಏನು? ಮೊಗ್ಗಾಗಿದ್ದಾಗ ಏನು ವಾಸನೆ ಇರಲ್ಲ. ಕೈ ತೋಟದಲ್ಲಿ ಸಂಚಾರ ಮಾಡಿದವರಿಗೆಲ್ಲ ಅನುಭವ ಇರುತ್ತೆ. ಈ ಮಲ್ಲಿಗೆ ಆಗ್ಲಿ, ಸಂಪಿಗೆ ಆಗ್ಲಿ, ಈ ಪಾರಿಜಾತ ಆಗ್ಲಿ, ಈಗ ಆಚೆ ಹೋದ್ರೆ ಪಾರಿಜಾತ ಮರಗಳಿರೋ ಜಾಗಕ್ಕೆ ಇಂಥ ಸಮಯದಲ್ಲಿ ಎಷ್ಟು ದೂರದವರೆಗೆ ಘಮ 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 ಪರಿಮಳ ಹರಡುತ್ತಾ ಇರುತ್ತೆ. ಯಾಕೆ ಅಂದ್ರೆ ಅದು ವಿಕಾಸ ಆಗುವಾಗ, ಯಾವಾಗ ಹೂವು ಅರಳುತ್ತಾ ಹೋಗುತ್ತೆ ಆಗ ಪರಿಮಳ ಹರಡ್ತಾ ಹೋಗುತ್ತೆ. ಒಂದೇ ಒಂದು ದಳ ಬಿಟ್ರೆ ಸಾಕು. ಮನೆಯಲ್ಲಿ ಮಲ್ಲಿಗೆ ಇದ್ದವರಿಗಂತೂ ಗೊತ್ತಾಗುತ್ತೆ, ಒಂದು ದಳ ಹೀಗೆ ಬಿಟ್ರೆ ಪರಿಮಳ, ಅಲ್ಲಿವರೆಗೆ ಪರಿಮಳ ಇರಲ್ಲ. ಹಾಗೆ ಆ ಹೂವು ಅರಳುತ್ತಾ ವಾಸನೆ ಎಲ್ಲಾ ಕಡೆಯಲ್ಲಿ ಹರಡುತ್ತೆ. ಆಗ ಏನು ಆನಂದ! ಆ ಉದ್ಯಾನವನದಲ್ಲಿ ಸಂಚಾರ ಮಾಡ್ತಿದ್ರೆ, ಎಲೆಗಳನ್ನ ನೋಡ್ತಿದ್ರೆ, ಬಳ್ಳಿಗಳನ್ನ ನೋಡ್ತಿದ್ರೆ, ಹೂವನ್ನ ನೋಡ್ತಾ ಇದ್ರೆ, ಅವುಗಳ ತೂಗಾಟವನ್ನ ನೋಡ್ತಿದ್ರೆ ಆನಂದ ಆನಂದ ಆನಂದ. ಹಾಗೆ ಆ ಆನಂದ ಎನ್ನುವ ಜ್ಞಾನ ಎನ್ನುವ ಫಲ, ಆನಂದದ ನಂತರದಲ್ಲಿ ಹೂವೆಲ್ಲ ಏನಾಗುತ್ತೆ? ಫಲವಾಗುತ್ತಲ್ಲ, ಕಾಯಾಗಿ ಹಣ್ಣು. ಏನದು? ಸಂವಿತ್ ಅನ್ನುವಂತ ಫಲ. ಅಂತ ಒಂದು ಅದು ಸಿಕ್ಬಿಟ್ಟ ಮೇಲೆ ಇನ್ನೇನಿದೆ? ಅದೇ ಉನ್ನತಿ, ಉತ್ಕರ್ಷ. ಅದು ಪಡೆದು ಬಿಟ್ಮೇಲೆ ಇನ್ನು ಪಡಿಬೇಕಾದ್ದು ಬಾಕಿ ಏನೂ ಇಲ್ಲ. ಮೊದಲೇ ಹೇಳಿದ್ವಲ್ಲ, ಕಸ್ಯ ಕಾಮಾಯ, ಯಾರು ಯಾವ ಆಸೆಗೆ ಏನನ್ನ ಬಯಸ್ಬೇಕು, ಕಿಂ ವಾಂಛತಿ, ಆ ವಾಂಛ ಅನ್ನೋದೇ ಇಲ್ಲದ ಸ್ಥಿತಿ ಬಂದು ಬಿಡುತ್ತೆ. ಒಟ್ಟಿನಲ್ಲಿ ವಸಂತ ಋತು ಬಂದಿದೆ. ವಸಂತ ಋತು ಬಂದಾಗ ಕೈತೋಟದಲ್ಲಿರುವಂತ ಮರಗಳಲ್ಲಿ ಎಲೆಗಳೆಲ್ಲ ಉದುರು ಹೋಗಿದೆ. ಆ ಜಾಗದಲ್ಲಿ ಮೆಲ್ಲನೆ ಒಂದು ಚಿಗುರುವ ಬಣ್ಣದ ಒಂದು ಇದು ಬರ್ತಾ ಇದೆ. ಹಾಗೆ ಚಿಗುರು ಬಂದು ಬಳ್ಳಿಗಳು ಉದ್ದಾಗಿ ಅದು ಒಂದನ್ನೊಂದನ್ನ ಭಾವಿಸ್ಕೊಳ್ತಾ ಸಾಗುತ್ತಾ ಇರುವಾಗ
ಮೊಗ್ಗುಗಳು ನಿಧಾನವಾಗಿ ದೊಡ್ಡದಾಗುತ್ತಾ ಮೊಗ್ಗು ಬರ್ತಾ ಇದೆ. ದೊಡ್ಡದಾದ ಮೊಗ್ಗು ಅರಳಿ ಪರಿಮಳವನ್ನು ಬೀರ್ತಾ ಇದೆ. ಆ ಪರಿಮಳದ ಸುವಾಸನೆ ಹರಡ್ತಾ ಅನ್ನುವ ಆ ಜ್ಞಾನಾನಂದನೇ ನಾವು ತೈತ್ತರೀಯದಲ್ಲಿ ನೋಡುವುದು. ಏನದು? ಎಲ್ಲವನ್ನ ಒಳಗೆ ಸಾಗಿಕೊಂಡು ಬಂದಾಗ ಏತಮನ್ನಮಯಮಾತ್ಮಾನಮುಪಸಂಕ್ರಮ್ಯ ಅಂತ ದಾಟಿಕೊಂಡು ಬಂದಾಗ ಏತಂ ಆನಂದಮಯಮಾತ್ಮಾನಮುಪಸಂಕ್ರಮ್ಯ ಆಮೇಲೆ ಏನಿದೆ? ಅವ್ಯಕ್ತೋಯಂ ಅಚಿಂತ್ಯೋಯಂ ಅನ್ನುವ ರೀತಿಯಲ್ಲಿ ಏನಿದೆಯಪ್ಪ ಅಂದ್ರೆ ಅಷ್ಟೇ. ಹಾವು 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 ಏನಾನಂದ ವರ್ಣನಾತೀತ ಅಂತ ಒಂದು ಆನಂದದ ಅಮೃತ, ಜ್ಞಾನಾನಂದ ಸುಧಾ ಅದು ದೊರಕುತ್ತೆ. ಇದು ನಾವು ತೋಟದಲ್ಲಿ ಸಂಚರಿಸುವಾಗಲೂ ಅಷ್ಟೇ, ಆ ಹೂವುಗಳನ್ನ ಕಾಯುಗಳನ್ನ, ಅದರಲ್ಲೂ ಮಾವಿನ ತೋಪಿಗೆ ಹೋಗ್ಬಿಟ್ರೆ ಅಂತೂ ಮಾವಿನ ತೋಪಿನಲ್ಲಿ ಹೂವಿನಿಂದ ಜೇನು ಬಿದ್ದು ಮೈಯೆಲ್ಲ ಅಂಟಾಗ್ಬಿಡುತ್ತೆ. ಹಾಗೆ ಜೇನಿರುತ್ತೆ. ಆ ಮಾವಿನ ವಾಸನೆ ಘಮ ಘಮ ಘಮ, ಮಾವಿನ ಹೂವಿನ ವಾಸನೆ, ಈಚಿನ ಪರಿಮಳ ಹರಡುತ್ತಿರುತ್ತೆ. ಇದು ವಸಂತ ಋತುವಿನ ವೈಶಿಷ್ಟ್ಯ. ಆದ್ರಿಂದಲೇ ನಮ್ಮಲ್ಲಿ ಆರುಣ ಪ್ರಶ್ನ ಅಂತ ಇದೆ. ಸಾಮಾನ್ಯವಾಗಿ ಪಾರಾಯಣ ಮಾಡ್ತಾರೆ, ಅರುಣ ಪ್ರಶ್ನ ಪಾರಾಯಣ ಮಾಡ್ತಾರೆ. ಅಲ್ಲಿ ಸಪ್ತ ಋತುಗಳ ವರ್ಣನೆ ಬರುತ್ತೆ. ಅದರಲ್ಲಿ ವಸಂತ ಋತು ಮನುಷ್ಯನ ಮೇಲೆ ಯಾವ ರೀತಿಯಾದ ಒಂದು ಪರಿಣಾಮ ಮಾಡುತ್ತೆ ಅನ್ನುವ ವಿಸ್ತಾರ ವಿಷಯವನ್ನ ಹೇಳ್ತಾರೆ. ಮತ್ತೆ ಯಾವುದೇ ಒಂದು ಯಜ್ಞ ಆರಂಭ ಮಾಡಬೇಕಾದ್ರೆ ವಸಂತ ಋತುವನ್ನ ಮುಹೂರ್ತವಾಗಿ ಇಟ್ಕೊಳ್ತಾರೆ. ಅದು ವೇದದಲ್ಲಿ ನಾವು ಸೂತ್ರಗಳಲ್ಲಿ ನೋಡುವಂತ ವಿಷಯ. ಇಷ್ಟು ಹೇಳ್ತಾ ಇರೋದು, ನಮ್ಮ ಒಂದು ಹೃದಯದಲ್ಲಿ ಆ ಭಗವದ್ ಭಕ್ತಿಯನ್ನ ಸಾಧನೆ ಮಾಡಬೇಕು ಎಂಬ ಯಜ್ಞ ಅದು ಒಂದು ವಿಕಾಸ ಆಗ್ಬೇಕಾದ್ರೆ, ಆ ಯಜ್ಞ ವೇದಿಕೆ ನಿರ್ಮಾಣ ಆಗ್ಬೇಕಾದ್ರೆ ಈ ವಸಂತ ಎನ್ನುವ ಋತುವಿನ ಸಂಸ್ಪರ್ಶ ಆಗಬೇಕು. ಆ ವಸಂತ ಋತುವಿನ ಸಂಸ್ಪರ್ಶ ಏನಪ್ಪಾ ಅಂದ್ರೆ ಎಲ್ಲಕ್ಕೆ ಮೂಲ ಧ್ಯಾನ, ಶಂಭು ಧ್ಯಾನ, ಪರಮಾತ್ಮನ ಧ್ಯಾನ. ಧ್ಯಾನ ಅಂದ್ರೆ ಅಲ್ಲಿ ಧೀ ಎನ್ನುವ ಶಬ್ದ ಇದೆ. ಎಲ್ಲಕ್ಕೆ ಮೂಲದಲ್ಲಿ ನಿಂತಿರುವುದು ಬುದ್ಧಿ. ಯಾಕೆಂದ್ರೆ ನಾವು ನೋಡ್ತೇವೆ, ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿ. ಅಲ್ಲಿಂದ ಮೇಲಿಂದ ಬಿಟ್ಬಿಡಿ. ಆ ಬುದ್ಧಿನ ಮೊದಲು ಆ ಕಡೆ ತಳ್ಳಬೇಕಾದ್ರೆ ಬುದ್ಧಿನ ಪಳಗಿಸ್ಬೇಕಲ್ಲ. ಅದಕ್ಕೆ ಆ ಧ್ಯಾನ, ಆ ಪರಮಾತ್ಮನಲ್ಲಿ ಬುದ್ಧಿನ ನಿಲ್ಲಿಸ್ಬೇಕು. ಪರಮಾತ್ಮನಲ್ಲಿ ಬುದ್ಧಿಯನ್ನ ನಿಲ್ಲಿಸುವುದೇ ಆ ಧ್ಯಾನವಾದಾಗ ನಿರಂತರವಾಗಿ ಶಂಭು ಶಿವ 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 ಆ ನಾಮ ನಾಲಿಗೆಯಲ್ಲಿ ನುಡಿತಾ ಅದೇ ಒಂದು ಧ್ಯಾನವಾಗಬೇಕು. ಆದ್ರಿಂದಲೇ ಆ ಧ್ಯಾನ ನಮಗೆ ಏನ್ ಮಾಡುತ್ತೆ? ಭಗವಂತನ ಒಂದು ಅಸ್ತಿತ್ವ, ಭಗವಂತನನ್ನ ಧ್ಯಾನ ಮಾಡ್ತಾ ಭಗವಂತನ ಸೌಂದರ್ಯ, ಭಗವಂತನ ಒಂದು ಗುಣ, ಭಗವಂತನ ಮಹಿಮೆ, ಭಗವಂತನ ಲೀಲೆ ಅವೆಲ್ಲವೂ ಕೂಡ ನಮ್ಮ ಹೃದಯವನ್ನ ಆವರಿಸಿಕೊಂಡು ಬಿಡುತ್ತೆ, ತುಂಬಿ ಆನಂದೋನ್ಮತ್ತರಾಗುವಂತೆ ಮಾಡುತ್ತೆ. ಆದ್ರಿಂದಲೇ ಶಿವಯೋಗ ಅಂತ ಹೇಳುವಾಗ ಶಿವಯೋಗಕ್ಕೆ ಶಿವಯೋಗಕ್ಕೆ 5 ಸ್ಥಾನಗಳನ್ನ ಹೇಳ್ತಾರೆ. ಹಾಗೆ ಹೇಳುವಾಗ ಜ್ಞಾನಂ ಶಿವಮಯಂ, ಹಾಗೆ ಶೈವೀ ಭಕ್ತಿ ಜ್ಞಾನ, ಅದಕ್ಕೆ ಮೊದಲು ಧ್ಯಾನ ಹೇಳ್ತಿದ್ದಾರೆ. ಜ್ಞಾನಂ ಶಿವಮಯಂ, ಪರಮಾತ್ಮನ ಕುರಿತು ಜ್ಞಾನ ಬೇಕು. ಅದನ್ನ ಗುರುಗಳ ಮೂಲಕ, ಶಾಸ್ತ್ರಗಳ ಮೂಲಕ, ಗ್ರಂಥಗಳ ಮೂಲಕ, ಸತ್ಸಂಗಗಳ ಮೂಲಕ ಕೇಳಿಕೊಂಡು, ಶ್ರವಣ ಕೇಳಿ, ಅದನ್ನ ಕೇಳಿ 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 ಅಪ್ಪ ಇದನ್ನ ಹೊಂದಬೇಕು, ಜೀವನದಲ್ಲಿ ಏನನ್ನಾದ್ರೂ ಹೊಂದಬೇಕು ಅಂದ್ರೆ ಇದು ಒಂದೇ. ಯಾವ ವಜ್ರ ಬೇಡ, ವೈಡೂರ್ಯ ಬೇಡ, ಮನೆ ಬೇಡ, ಆಸ್ತಿ ಬೇಡ, ಅಂತಸ್ತು ಬೇಡ, ಇದು 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 ಅನ್ನುವಂತೆ ಮನಸ್ಸಿನೊಳಗೆ ಆ ಸ್ಥಿರವಾದ ಭಾವ ಅದು ಬರಬೇಕು. ಅದಕ್ಕೆ ಶಿವಜ್ಞಾನಂ, ಮತ್ತೆ ಜ್ಞಾನಂ ಶಿವಮಯಂ, ಮತ್ತೆ ಶೈವೀ ಭಕ್ತಿ. ಮತ್ತೇನು? ಆ ಜ್ಞಾನ ಭಕ್ತಿ ಬಂದ್ಬಿಟ್ರೆ
ಆಗ ಬುದ್ಧಿ ಏನಾಗುತ್ತೆ, ಶಿವನೊಳಗೆ ಸ್ಥಿರವಾಗಿ ನಿಲ್ಲುತ್ತೆ. ಅದು ಧ್ಯಾನಂ. ಆದ್ರಿಂದ ಧ್ಯಾನಂ ಶಿವಾತ್ಮಕಂ, ಶಿವಾತ್ಮಕವಾದ ಬುದ್ಧಿಯ ನಿಲುಗಡೆ, ಶಿವರೂಪದಲ್ಲಿ ಬುದ್ಧಿಯ ನಿಲುಗಡೆ. ಜ್ಞಾನಂ ಶಿವಮಯಂ ಶೈವಿ ಭಕ್ತಿ ಧ್ಯಾನಂ ಶಿವಾತ್ಮಕಂ. ಆಮೇಲೆ ಶಿವಾರ್ಚನಾ ಶಿವವ್ರತಂ, ಶಿವನ ಅರ್ಚನೆಯನ್ನ ಮಾಡೋದು, ಶಿವ ದೀಕ್ಷೆಯನ್ನ ತಗೊಂಡು ಎಲ್ಲವನ್ನ ಶಿವಮಯವಾಗಿ ಭಾವಿಸ್ತಾ, ಏನೇ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ ಅನ್ನುವ ಭಾವನೆಯಿಂದ ಶಿವ ವ್ರತವನ್ನ ಕೈಗೊಂಡು ಯಾವಾಗಲೂ ಕೂಡ ಆ ಪರಮಾತ್ಮನ ಸೇವೆಯನ್ನ ಮಾಡೋದಿದೆಯಲ್ಲ, ಶಿವ ಪೂಜೆಯನ್ನ ಮಾಡೋದಿದೆಯಲ್ಲ, ಅದನ್ನ ಶಿವಯೋಗ ಅಂತ ಕರೀತಾರೆ. ಹಾಗೆ ಶಿವಯೋಗೋ ಹಿ ಪಂಚಧಾ, ಶಿವಯೋಗ ಎಂಬುದು 5 ರೀತಿಯಲ್ಲಿದೆ ಅಂತ ಶಿವಶಾಸ್ತ್ರಗಳು ಹೇಳುತ್ತೆ. ಹಾಗೆ ಈ ಶಂಭು ಧ್ಯಾನ ಇದು ನೋಡಿ, ಜ್ಞಾನ ಭಕ್ತಿ ನಡುವಿನಲ್ಲಿ ಧ್ಯಾನ, ಮತ್ತೆ ಅರ್ಚನಾ ವ್ರತ. ಅರ್ಚನಾ ವ್ರತ, ಈ ಧ್ಯಾನ ಎಂಬುದು ಜ್ಞಾನಕ್ಕೂ ಭಕ್ತಿಗೂ ಕೂಡ ಬೇಕು, ಹಾಗೆ ವ್ರತಕ್ಕೂ ಪೂಜೆಗೂ ಕೂಡ ಬೇಕು. ಆದ್ರಿಂದಲೇ ಯಾವುದನ್ನ ನಾವು ಆರಂಭ ಮಾಡುವಾಗ್ಲೂ ಧ್ಯಾನಂ ಅಂತೇವೆ. ಒಂದು ವಿಷ್ಣು ಸಹಸ್ರನಾಮ, ಯಾವುದೇ ಸ್ತೋತ್ರವನ್ನ ಆರಂಭ ಮಾಡ್ಬೇಕಾದ್ರೆ ಧ್ಯಾನಂ ಅಂತೇವೆ. ಭಗವಂತನಿಗೆ ಪೂಜೆ ಮಾಡುವಾಗ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಅಂತೇವೆ. ಆದ್ರಿಂದ ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ, ಆಸನಂ ಸಮರ್ಪಯಾಮಿ, ಹೀಗೆ ಹೇಳ್ತೇವೆ ಅಲ್ವೇ. ಮೊದಲು ಧ್ಯಾನ, ಆ ಭಗವಂತನ ಧ್ಯಾನ. ಆ ಧ್ಯಾನ ಏನು ಮಾಡುತ್ತೆ, ಜ್ಞಾನವನ್ನ ಭಕ್ತಿಗೆಯನ್ನ ಘನ ಮಾಡುತ್ತೆ, ಘನಗೊಳಿಸುತ್ತೆ. ಅದೇ ಅಂದ್ರೆ ಬುದ್ಧಿ ಸ್ಥಿರವಾಗಿ ನಿಲ್ಲೋದು, ಅದಕ್ಕೆ ಅದನ್ನ ಮಧ್ಯ ಕೊಟ್ಟಿದ್ದಾರೆ. ಆದ್ರಿಂದ ಇದು ಬುದ್ಧಿ ಸ್ಥಿರವಾಗಿ ಶಿವನಲ್ಲಿ ನಿಂತಾಗ ಶಿವಜ್ಞಾನ ಸ್ಥಿರವಾಗುತ್ತೆ, ಹಾಗೆ ಶಿವನ ಭಕ್ತಿ ಘನವಾಗುತ್ತೆ. ಅದೇ ನಂತರ ಏನಾಗುತ್ತೆ, ಶಿವ ಪೂಜೆ ಶಿವ ವ್ರತವಾಗಿ ನಡೆಸುವುದಕ್ಕೆ ಸಹಾಯಕವಾಗುತ್ತೆ. ಆದ್ರಿಂದಲೇ ಧ್ಯಾನ ಎಂಬುದನ್ನ ಮೊಟ್ಟ ಮೊದಲನೇದಾಗಿ ಹೇಳ್ತಾ ಇದ್ದಾರೆ. ಶಂಭು ಧ್ಯಾನ ವಸಂತ ಸಂಗಿನಿ, ಶಂಭುವಿನ ಧ್ಯಾನ ಅನ್ನುವುದು ನಮ್ಮೊಳಗೆ ಬಂದುಬಿಟ್ರೆ, ನಿರಂತರವಾಗಿ ಆ ಭಗವಂತನ ದಿವ್ಯ ಮಂಗಳ ವಿಗ್ರಹವನ್ನ ಸ್ಮರಿಸ್ತಾ ಸ್ಮರಿಸ್ತಾ ಅವನ ಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಇದ್ದರೆ ಹೃದಯದಲ್ಲಿ ಏನಿದೆ, ಆನಂದ ಎಂಬ ತೋಟ ವಿಕಾಸಗೊಳ್ಳುತ್ತೆ. ಆರಾಮ ಕೈತೋಟ, ಹೃದಾರಾಮೇ, ಹೃದಯ ಎಂಬ ಕೈತೋಟದ ಒಳಗೆ ಅಘಜೀರ್ಣಚ್ಛದಾಹ, ಜೀರ್ಣಚ್ಛದ ಅಂದ್ರೆ ಒಣಗಿದ ಎಲೆ, ಒಣಗಿದ ಎಲೆ ಅಘ, ಪಾಪಗಳೆಂಬ ಒಣಗಿದ ಎಲೆ ಉದುರಿ ಹೋಗುತ್ತೆ. ಮೇಲೆ ನೋಡಿದ್ವಿ, ನಖದೀಧಿತಿ ಸಂಚನ್ನ ನಮಜ್ಜತ್, ನಮಜ್ಜತ್ ಮಲಗಿ ನಮಸ್ಕಾರ ಮಾಡಿದ ಜನರ ತಮೋಗುಣ, ಅದೇ ಆ ಅಘ ಎಂಬ ಪಾಪವನ್ನ ಅಳಿಸಿ ಹಾಕಿಬಿಡುತ್ತೆ. ಮತ್ತೆ ಆ ಎಲ್ಲ ಉದುರಿ ಹೋಗುತ್ತೆ. ಉದುರಿ ಹೋದ್ಮೇಲೆ ಅಲ್ಲಿ ಇನ್ನು ಗುರುತಿರುತ್ತಲ್ಲ, ಶ್ರೀರಾಮಕೃಷ್ಣರು ಕೊಡುವ ಉದಾಹರಣೆ ಇದೆಯಲ್ಲ, ತೆಂಗಿನ ಮರದಲ್ಲಿ ಗರಿ ಉದುರೋದ್ಮೇಲೂ ಗರಿ ಅಂಟಿದ ಹಾಗೆ ಆ ಎಲೆಗಳು ಉದುರೋದ್ಮೇಲೆ ಆ ಜಾಗ ಇರುತ್ತಲ್ಲ, ಆದ್ರೆ ಅಲ್ಲಿ ಏನಾಗಲ್ಲ, ಮತ್ತೆ ಪ್ರಪಂಚನ ಸೃಷ್ಟಿ ಮಾಡಲ್ಲ. ಭಕ್ತಿ ಲತಾ ಛಟ, ಭಕ್ತಿ ಎನ್ನುವ ಇದು ಬಳ್ಳಿ, ಅದರ ಒಂದು ಸಮೂಹ ಹುಟ್ಕೊಂಡು ಬಿಡುತ್ತೆ. ಅದರಿಂದ ಏನಾಗುತ್ತೆ, ವಿಲಸಿತಾಹ, ಎಲ್ಲಿ ನೋಡಿದ್ರು ಭಕ್ತಿ 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 ತುಂಬುವಂತೆ ಎಲೆಗಳೆಲ್ಲ ಭಕ್ತಿಮಯವಾಗಿಬಿಡುತ್ತೆ ಆ ಹೃದಯ ಎಂಬ ಕೈತೋಟದಲ್ಲಿ. ಮತ್ತೆ ಆ ಭಕ್ತಿ ಎನ್ನುವುದು ಯಾವ ಒಂದು ಚಿಗುರಿಂದ ಕೂಡಿದೆ, ಪುಣ್ಯ ಪ್ರವಾಲಾಶ್ರಿತಾಹ. ಪುಣ್ಯ ಎಂಬ ಪ್ರವಾಲ ಅಂದ್ರೆ ಚಿಗುರು, ಪ್ರವಾಲ ಅಂದ್ರೆ ಹವಳ, ಹವಳದ ಬಣ್ಣದಂಥ ಚಿಗುರು, ಪುಣ್ಯ ಪ್ರವಾಲಾಶ್ರಿತಾಹ. ಆ ಪುಣ್ಯ ಎಂಬ ಚಿಗುರಿನಿಂದ, ಹವಳದ ಚಿಗುರಿನಿಂದ ಕೂಡಿರುವಂತ ಬಳ್ಳಿಗಳು, ಪುಣ್ಯ ಅಂದ್ರೆ ಪುಣ್ಯ ಎಂಬ ಬಳ್ಳಿಗಳು ಸೇರ್ಕೊಳ್ಳುತ್ತೆ ಹೊರತು ಪಾಪ ನಿರ್ಮೂಲ ಆಗೋಯ್ತು. ಅಲ್ಲಿ ಪ್ರಪಂಚದ ಗುರುತು ಇಲ್ಲ, ಇನ್ನ ಅಳಿಸಿ ಹೋಯ್ತು. ಏನಿದೆ, ಪುಣ್ಯದ ಗುರುತಿದೆ. ಆ ಪುಣ್ಯದ ಗುರುತು ಏನಾಗಿದೆ, ಭಕ್ತಿ ಎಂಬ ಲತೆಯನ್ನ ಹೊಂದ್ಕೊಂಡಿದೆ, ಸಮೂಹದಿಂದ ಕೂಡಿಬಿಟ್ಟಿದೆ. ಆದ್ದರಿಂದ ಮತ್ತೊಮ್ಮೆ ನಾನು ಇಲ್ಲಿ ಬಿದ್ದು ಬಿಡುತ್ತೇನೋ, ಎಲ್ಲಿ ಸಂಸಾರ ನನ್ನ ಎಳೆದು ಬಿಡುತ್ತೋ ಅನ್ನುವ ಭೀತಿ ಇಲ್ಲ. ಅಂಥ ಒಂದು ಉದ್ಯಾನವನ. ಅಲ್ಲಿ ಗುಣಕೋರಕಾಹ ದೀಪ್ಯಂತೆ, ಗುಣದ ಮೊಗ್ಗುಗಳು ಪ್ರಕಾಶಮಾನವಾಗಿದೆ. ಮೊಗ್ಗುಗಳು
ಅವುಗಳು ಎಲ್ಲಾ ದೀಪ್ಯಂತೆ ಅಂದ್ರೆ ಬೆಳಗುತ್ತಾ ಇದೆ, ಸುಂದರವಾಗಿದೆ. ಹಾಗೆ ಗುಣ ಎಂಬ ಮೊಗ್ಗುಗಳು ಬೆಳಗುತ್ತಾ ಇದೆ ಉದ್ಯಾನವನವನ್ನ. ಅಲ್ಲಿ ಆ ಮೊಗ್ಗುಗಳು ಏನಾಯ್ತು? ಜಪವಚ ಪುಷ್ಪಾಣಿ, ಜಪ ಎಂಬ ಮಾತಿನ ಹೂವಾಗಿ ಅರಳಿತು. ಮಾತು ಮೊದಲು ಏನಾಗಿರುತ್ತೆ? ಮನಸ್ಸಿನೊಳಗೆ ಸಂಕಲ್ಪವಾಗಿ ಮೊಗ್ಗಾಗಿರುತ್ತೆ. ಮನಸ್ಸಿನಲ್ಲಿ ನಾವು ಏನೇನು ಯೋಜನೆಗಳನ್ನೆಲ್ಲ ಮಾಡಿಕೊಂಡು ಆ ನಂತರ ಅದಕ್ಕೆ ಈ ರೀತಿ ಭಾಷೆ ಹೇಳ್ಬೇಕು, ಈ ಭಾಷೆಗೆ ಈ ಶಬ್ದ ಹೇಳ್ಬೇಕು, ಈ ವಿಭಕ್ತಿ ಹೇಳ್ಬೇಕು, ಹಾಗೆಲ್ಲ ಯೋಜನೆ ಮಾಡ್ಕೊಂಡು ಆಡೋದಿದೆಯಲ್ಲ, ಅದು ವಿಕಾಸ. ಆದ್ರಿಂದ ಮನಸ್ಸಿನೊಳಗೆ ಸಂಕಲ್ಪ ಇದೆ. ಆ ಸಂಕಲ್ಪ ವಿಚಾರವಾಗಿ, ವಿಚಾರವು ಸಂಕಲ್ಪ ವಿಷಯವಾಗಿ, ವಿಷಯವು ವಿಚಾರವಾಗಿ, ಆ ವಿಷಯ ವಿಚಾರಕ್ಕೆ ತಕ್ಕ ಭಾಷೆ ಆಗಿ ವಿಕಾಸ ಅರಳುತ್ತೆ. ಹಾಗೆ ಜಪವಚ ಪುಷ್ಪಾಣಿ, ಅರಳಿದಾಗ ಏನಾಯ್ತು? ಸದ್ವಾಸನ, ಆ ಉತ್ತಮವಾದ ಪರಿಮಳ ಎಲ್ಲ ಕಡೆಗೆ ಹರಡಿಕೊಳ್ತಾ ಬರುತ್ತೆ. ಯಾವಾಗ ಅದರಿಂದಲೇ ಶ್ರೀರಾಮಕೃಷ್ಣರು ಹೇಳೋದು, ಯಾರೋ ಒಬ್ರು ಯೋಗಿ ಇದ್ದಾರೆ, ಯಾರೋ ಒಬ್ರು ಸಾಧಕರಿದ್ದಾರೆ, ಸಿದ್ಧರಿದ್ದಾರೆ ಅಂದ್ರೆ ಅದನ್ನೇನು ಹೇಳ್ಬೇಕಾಗಿಲ್ಲ. ಹೂವು ಅರಳಿದರೆ ಹೂವಿನ ಪರಿಮಳ ಹರಡ್ತಾ ಹೋದಾಗ್ಲೇ ಗೊತ್ತಾಯ್ತು ಹೂವು ಅರಳಿದೆ ಅಂತ. ಆದ್ರಿಂದ ದುಂಬಿಗೆ ಯಾರು ಕರಿಬೇಕಿಲ್ಲ, ಆಹ್ವಾನ ಕೊಟ್ಟು ದುಂಬಿ ತಾನೇ ಬರುತ್ತೆ. ಹಾಗೆ ಸಿದ್ಧರೊಬ್ಬರಿದ್ದಾರೆ ಅಂದ್ರೆ ಅವರ ಒಂದು ಶಕ್ತಿ, ಅವರ ಒಂದು ಕಾರುಣ್ಯ, ಅವರ ಒಂದು ಪ್ರೇಮ, ಅವರ ಒಂದು ಲೋಕ ಸಂಗ್ರಹ ಕಾರುಣ್ಯ ಹರಡುತ್ತಾ 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 ಜನ ತನ್ನಿಂದ ತಾನೇ ತನ್ನಿಂದ ತಾನೇ ತನ್ನಿಂದ ತಾನೇ ಅವರ ಕಡೆಗೆ ಬರ್ತಾರೆ. ಹಾಗೆ ಇಲ್ಲಿ ಆ ಹೂಗಳ ಇದು ವಿಕಾಸ ಆಗ್ತಾ ಪರಿಮಳ ಹರಡುತ್ತಾ ಜ್ಞಾನಾನಂದ ಅಮೃತ ಎನ್ನುವುದು, ಅಮೃತದ ಮರಂದ ಅಂದ್ರು ಮಕರಂದ ಅಂದ್ರು ಒಂದೇ, ಅದು ಲಹರಿಯಾಗಿ ಒಂದಲ್ಲ, ಹೂವಿನಲ್ಲಿ ಒಂದು ಬಿಂದು ಸಿಕ್ಕುತ್ತೆ, ಇಲ್ಲಿ ಆನಂದದ ಲಹರಿ ಹೋಗ್ತಾ ಇದೆ, ಸಾಗುತ್ತಾ ಇದೆ. ಹಾಗೆ ಅದು ಮುಂದುವರಿಯುತ್ತೆ. ಅಂಥ ಒಂದು ಹೃದಯ ಎಂಬ ಕೈದೋಟಕ್ಕೆ ನಾವು ಏನು ಕೃಷಿ ಮಾಡಬೇಕು ಭಗವಂತನನ್ನ ಹೊಂದೋದಕ್ಕೆ ಅನ್ನುವುದನ್ನ ಹೇಳ್ತಾ ಇದ್ದಾರೆ. ಇದರಲ್ಲಿ ಗುಣಕೋರಕಾಹ ಜಪವಚಃ ಇವುಗಳ ವಿಚಾರವನ್ನ ಮತ್ತೆ ಸದ್ವಾಸನ ಅದನ್ನ ನಾವು ಮುಂದಿನ ವಿಚಾರ ಇದೆ, ಮುಂದಿನ ಇದರೊಳಗೆ ನೋಡ್ಕೊಳ್ಳೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.